ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಶಿಜಿ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಂಗಳವಾರ ದೇವಿಯ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ಅದ್ಧೂರಿಯಾಗಿ ಪ್ರಾರಂಭವನ್ನು ಮಾಡೋಣ. ಕೋಪವಡ್ ಬೈ ಲಲಿತಾ ಜ್ಯುವೆಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಮತ್ತು ಯಾರಿಂದಲೂ ಕೂಡ ನಕಲು ಮಾಡಲಾಗದೇ ಇರತಕ್ಕಂಥ ರುಚಿ ಅಂದರೆ ಅದು IHP ಅಯ್ಯಂಗಾರ್ ಪುಳಿಯೋಗರೆ ಮಸಾಲ ಮಿಕ್ಸ್. ಅದು ಪುಳಿಯೋಗರೆ ಅಂದರೆ ಅದು ಅಯ್ಯಂಗಾರ್ ಪುಳಿಯೋಗರೆನೇ. ಅದರಲ್ಲೂ ಬಹಳ ವಿಶೇಷವಾಗಿ ಅಯ್ಯಂಗಾರ್ ಪುಳಿಯೋಗರೆಯ ಅಸಲಿ ರುಚಿಯನ್ನು ತಾವು ಕಂಡುಕೊಳ್ಬೇಕು ಅಂದರೆ IHP ಅಯ್ಯಂಗಾರ್ ಪುಳಿಯೋಗರೆ ಮಸಾಲ ಮಿಕ್ಸನ್ನು ತಪ್ಪದಿರ ತಾವು ಬಳಸಿ ಒಮ್ಮೆ ನಿಮ್ಮ ಅಡುಗೆ ಮನೆಯಲ್ಲಿ ಅದರ ಜೊತೆಗೆ ಅದರ ಸಹಾಯದಿಂದ ಅಡುಗೆಯನ್ನು ಮಾಡಿಕೊಂಡು ಆ ಒಂದು ನಿಜವಾದ ನೈಜವಾದ ಅಯ್ಯಂಗಾರ್ ಪುಳಿಯೋಗರೆ ಆ ಒಂದು ರುಚಿಯನ್ನು ತಾವು ಕಂಡುಕೊಳ್ಬೋದು. ಅಯ್ಯಂಗಾರ್ ಪುಳಿಯೋಗರೆ ಆ ಒಂದು ಮಿಕ್ಸ್ IHP ಅಯ್ಯಂಗಾರ್ ಪುಳಿಯೋಗರೆ ಮಸಾಲ ಮಿಕ್ಸನ್ನು ತಪ್ಪದಿರ ಬಳಸಿ ಆ ಒಂದು ರುಚಿ ಆ ಒಂದು ಸ್ವಾದವನ್ನು ಅನುಭವಿಸಿ ಅಂತ ಹೇಳ್ತಾ, ಇನ್ನು ಬಹಳ ವಿಶೇಷವಾಗಿ ತಮ್ಮೆಲ್ಲರಿಗೂ ಕೂಡ ಈ ಒಂದು ಪ್ರೀತಿಪೂರ್ವಕ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಏನು ಗುರುಗಳೇ, ಇವತ್ತಿನ ದಿವಸ ಇಷ್ಟೊಂದು ಖುಷಿಯಾಗಿದ್ದೀರಾ? ಹೌದು, ಪ್ರತಿನಿತ್ಯವೂ ನಾನು ಖುಷಿಯಾಗೇ ಇರ್ತೀನಿ. ವಾರದುದ್ದಕ್ಕೂ ಕೂಡ ನಾನು ಖುಷಿಯಾಗೇ ಇರ್ತೀನಿ. ಪ್ರತಿ ಕ್ಷಣನೂ ಕೂಡ ನಾನು ಖುಷಿಯಾಗೇ ಇರ್ತೀನಿ. ಪ್ರತಿ ನಿಮಿಷನೂ ಕೂಡ ನಾನು ಖುಷಿಯಾಗಿರ್ತೀನಿ. ಪ್ರತಿ ಗಂಟೆನೂ ಕೂಡ ನಾನು ಖುಷಿಯಾಗಿರ್ತೀನಿ. ಪ್ರತಿ ಮಿಲಿ ಸೆಕೆಂಡ್ಸು ಕೂಡ ನಾನು ಖುಷಿಯಾಗೇ ಇರ್ತೀನಿ. ಏನಕ್ಕೆ ನಾನು ಖುಷಿಯಾಗಿರ್ತೀನಿ? ನಿಮ್ಮ ಮನಸ್ಸಿಗೆ ನೋವೇ ಆಗೋದಿಲ್ವಾ? ಇದನ್ನು ಸ್ವತಃ ನನ್ನ ಉದಾಹರಣೆಯನ್ನು ತಗೊಂಡು ನಾನೇ ನಿಮ್ಮೆಲ್ರಿಗೂ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀನಿ. ಏನಪ್ಪ ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕಷ್ಟ ಬಂದೇ ಬರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥ ಪರಿಸ್ಥಿತಿಗಳಿದ್ರೆ ಹಾಗೇ ಆಗುತ್ತೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ನೀವು ಮಾಡ್ತಕ್ಕಂಥ ಕೆಲಸಗಳಿಗೆ ವಿರೋಧವನ್ನು ಸೃಷ್ಟಿ ಮಾಡ್ತಕ್ಕಂಥ ವ್ಯಕ್ತಿಗಳು ಇದ್ದೇ ಇರ್ತಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಏನೋ ಒಂದು ಕುಂಠಿತವಾದ ಇಲ್ಲಾಂದರೆ ಛೇಡಿಸ್ತಕ್ಕಂಥ ಮಾತಾಡಿ ನಿಮ್ಮ ಮನಸ್ಸಿಗೆ ನೋವು ಮಾಡೇ ಮಾಡ್ತಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಇದೆಲ್ಲವೂ ಇದ್ರೆ ತಾನೇ ಜೀವನ. ಇದೆಲ್ಲವೂ ಇಲ್ಲ ಅಂದರೆ ನಾವು ಹೇಗೆ ಬದುಕೋದಕ್ಕಾಗುತ್ತೆ? ನಮ್ಮಲ್ಲಿ ಸ್ವಾರಸ್ಯಕತೆ ಎಂಬತಕ್ಕಂಥದ್ದೇ ಇರೋದಿಲ್ಲ. ಬರೀ ಖುಷಿ ಮಾತ್ರ ಇದ್ದರೆ, ಎಲ್ಲರೂ ನಾವು ಮಾಡಿದ್ದನ್ನೆಲ್ಲ ಜೈ ಜೈ ಜೈಕಾರ ಹಾಕ್ತಾ ಇದ್ರೆ, ನಾವು ಅದರಲ್ಲಿ ತಪ್ಪು ಮಾಡಿದ್ರೂ ಕೂಡ ನಾವು ತಪ್ಪನ್ನು ಮಾಡ್ಕೊಂಡೇ ಹೋಗ್ತಾ ಇರ್ತೀವಿ ಹೊರತಾಗಿ ನಮ್ಮಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ತಪ್ಪನ್ನು ಗುರುತಿಸ್ತಕ್ಕಂಥವ್ರೂ ಕೂಡ ನಮಗೆ ಬೇಕು. ನಾವು ಮಾಡೋವಂಥ ಕೆಲಸಗಳಲ್ಲಿ 10 ಜನಕ್ಕೆ ಒಳ್ಳೇದಾಗ್ಬೋದು, ಒಂದಿಬ್ರಿಗೆ ಮನ್ಸಿಗೆ ನೋವಾಗ್ಲೂಬೋದು. ಇಲ್ಲಾಂದರೆ ನಾವು ಮಾಡೋವಂಥ ಕೆಲಸದಲ್ಲಿ ಒಂದು 10 ಜನಕ್ಕೆ ನೋವಾಗಿ ಒಂದಿಬ್ರು ಖುಷಿ ತಂದುಕೊಡ್ಬೋದು. ಇಲ್ಲ, ನಾನು ಮಾಡೋ ಕೆಲಸದಲ್ಲಿ ನನಗೆ ಸಂತೋಷ ಆಗ್ಬಾರ್ದು, ಆಗ್ಬೋದು, ಇನ್ನೊಂದು 10 ಜನಕ್ಕೆ ನೋವಾಗ್ಬೋದು. ಆ 10 ಜನಕ್ಕೆ ನೋವಾಗುವಂಥ ಆ ಒಂದು ತಪ್ಪಿನ ಕೆಲಸವನ್ನು ನಾವೇನು ಮಾಡ್ತಿದ್ದೀವಿ ಅನ್ನೋದನ್ನು ನಾವು ಮರ್ತು ಬಿಡ್ತೀವಿ ನಮ್ಮ ಖುಷಿನಲ್ಲಿ. ಆಗ ನೀನು ಖುಷಿ ಪಟ್ಟಪ್ಪ, ನೀನು ಮಾಡಿರ್ತಕ್ಕಂಥ ಕೆಲಸದಲ್ಲಿ 10 ಜನ ನೋವು ತಿಂದ್ರಲ್ಲ, ಅದ್ರ ಬಗ್ಗೆ ನೀನೇನು ಆಲೋಚನೆ ಮಾಡ್ತಾ ಇದೀಯಾ? ಮುಂದೆ ನೀನು ಮಾಡ್ತಕ್ಕಂಥ ಕೆಲಸದಲ್ಲಿ ಯಾರಿಗೂ ಕೂಡ ನೋವು ಆಗದೇ ಇರೋ ಥರ ನೀನು ನೋಡ್ಕೊಳ್ಬೇಕು ಎಂಬತಕ್ಕಂಥ ಒಂದು ಅರಿವನ್ನು ಮೂಡಿಸ್ಬೇಕು. ಅಂದರೆ ವಿರೋಧಿಗಳು ಇರಬೇಕು, ನಮ್ಮನ್ನು ದೂಷಣೆ ಮಾಡ್ತಕ್ಕಂಥವ್ರು ಇರಬೇಕು, ನಮ್ಮ ವೈರಿಗಳು ಇರಬೇಕು, ಎಲ್ಲರೂ ಇರಬೇಕು. ವೈರಿಗಳು ಎಂಬತಕ್ಕಂಥದ್ದು ಏನು? ಈ ವೈರತ್ವ ಎಂಬತಕ್ಕಂಥದ್ದು ಏನು? ಇದನ್ನು ನಮಗೆ ಜಾಗನೇ ಕೊಡಬಾರ್ದು. ಅದು ಏನು ಎಂಬತಕ್ಕಂಥ ಅರ್ಥವೂ ನಮಗೆ ಬೇಡ. ಏನಕ್ಕೆ ಬೇಕು ಈ ವೈರತ್ವ? ಇವತ್ತು ದಿವಸ ತಾವೆಲ್ಲರೂ ಕೂಡ ಅಂದ್ಕೊಳ್ಬೋದು, ಪ್ರಕೃತಿ ನಮಗೆಲ್ಲವನ್ನೂ ಕೂಡ ಕೊಡುತ್ತೆ ಅಂತ ಹೇಳಿ. ಪ್ರಕೃತಿ ನಮಗೆಲ್ಲವನ್ನೂ ಕೂಡ ಕೊಡುತ್ತೆ, ಸಕಾಲಕ್ಕೆ ನಮಗೇನೇನು ಬೇಕೋ ಎಲ್ಲವನ್ನೂ ಕೂಡ ಕೊಡುತ್ತೆ ಅಂತ ಹೇಳಿ. ಆದರೆ ಕಾಡಿನಲ್ಲಿ ಸಿಂಹ ಇರುತ್ತೆ. ಕಾಡು ವಿಶಾಲವಾಗಿರ್ತಕ್ಕಂಥ ಪ್ರಕೃತಿ, ಕಾಡಿನಲ್ಲಿ ಸಿಂಹ ಇರುತ್ತೆ, ಪಕ್ಷಿಗಳು ಇರುತ್ತೆ. ಇಲ್ಲಿ ತಾವು ಅಂದ್ಕೊಳ್ಬೋದು, ಸಿಂಹ ಕಾಡಲ್ಲೇ ತಾನೇ ಇದೆ, ನಾವಿನ್ನ ನಾಡಲ್ಲಿದ್ದೀವಿ, ಏನಾದರೂ ಬೇಕು ಅಂದರೆ ಕಾಡಿಗೆ ಹೋಗ್ಬೇಕು, ತೊಗೊಂಬರ್ಬೇಕು, ಶ್ರಮ ಇದೆ. ಸಿಂಹಕ್ಕೆ ಇನ್ನೇನು ಶ್ರಮ? ಕಾಡಲ್ಲೇ ಇದೆಯಲ್ಲ, ಪ್ರಕೃತಿ ಅದಕ್ಕೆ ಎಲ್ಲವನ್ನೂ ಕೂಡ ಕೊಡುತ್ತಲ್ಲ. ಮನುಷ್ಯಲ್ಲಿರ್ತಕ್ಕಂಥ ಜೀವರಾಶಿಗಳೆಲ್ಲವನ್ನೂ ಕೊಡಬೇಕು ಅಂದರೆ ಈ ಮನುಷ್ಯ ಏನಕ್ಕೆ ಶ್ರಮ ಪಡಬೇಕು? ನಾವು ಜೀವಿಗಳಾಗಿ ನಾವೇನಕ್ಕೆ ಶ್ರಮ ಪಡಬೇಕು? ಈ ಶ್ರಮ ಏನಕ್ಕೆ ಪಡಬೇಕು ಎಂಬತಕ್ಕಂಥ ಕುರಿತಾಗಿ ಒಂದು ಸಣ್ಣ ಸಂದೇಶವನ್ನು ಕೊಡ್ತೀನಿ. ಪ್ರಕೃತಿ, ಕಾಡು, ದಟ್ಟವಾದ ಅರಣ್ಯ, ಸಿಂಹ ಇರುತ್ತೆ.
ಆದರೆ ಆ ಸಿಂಹ ಅದಕ್ಕೆ ಬೇಕಾಗಿರ್ತಕ್ಕಂಥ ಊಟ ತಾನು ಕೂತ ಜಾಗದಲ್ಲೇ ಸಿಗುತ್ತಾ? ಈಗ ಸಿಂಹ ಏನು ಮಾಡುತ್ತೆ, ಅದ್ರ ಊಟ ಏನಪ್ಪ, ಯಾವುದೋ ಒಂದು ಸುಂದರವಾದ ಪಕ್ಷಿನ ನೋಡುತ್ತೆ, ಆ ಪಕ್ಷಿನ ತಿನ್ನಬೇಕು ಅನ್ಸುತ್ತೆ, ಆ ಪಕ್ಷಿನ ತಿನ್ನಬೇಕು ಸಿಂಹ. ಈಗ ಅದ್ರ ಊಟ ಅದ್ರ ಎದುರುಗಡೆ ಇದೆ. ಹಂಗಂತ ಹೇಳಿ ಸಿಂಹ ಶ್ರಮ ಪಡೆದಿರ ಕೂತ ಜಾಗದಲ್ಲಿ ಕೂತ್ಕೊಂಡಿದ್ರೆ ಪ್ರಕೃತಿ ಅದಾಗದೆ ಆ ಒಂದು ಪಕ್ಷಿ ಬಂದು ಸಿಂಹದ ಬಾಯಲ್ಲಿ ಕೂತ್ಕೊಂಡು ನೀನು ನನ್ನ ತಿನ್ನು, ನಾನು ನಿನ್ನ ಊಟ ಅಲ್ವಾ, ನೀನು ನನ್ನ ತಿನ್ನು ಅಂತ ಹೇಳುತ್ತಾ? ಇಲ್ಲ. ಸಿಂಹ ಎದ್ದೇಳಬೇಕು, ಸಂಚು ಹಾಕಬೇಕು, ಒಂಚು ಹಾಕಬೇಕು, ಸ್ಕೆಚ್ ಹಾಕಬೇಕು, ಆ ಪಕ್ಷಿನ ಹಿಡಿಬೇಕು, ತಿನ್ನಬೇಕು. ಅದರ ಶ್ರಮ ಅಲ್ಲಿದೆ. ಅದೇ ರೀತಿ ನಮ್ಮ ಹೊಟ್ಟೆನ ತುಂಬಿಸ್ಕೊಳ್ಳೋಕ್ಕೆ ಪ್ರಕೃತಿ ಒಂದಲ್ಲ ಒಂದು ರೀತಿ ಅವಕಾಶವನ್ನು ಕೊಟ್ಟಿದೆ, ಊಟ ಉಪಚಾರಗಳನ್ನು ಸೃಷ್ಟಿ ಮಾಡಿದೆ. ತುತ್ತು ಮಾಡಿ ಬಾಯಿಗಿಡುವುದಷ್ಟೇ, ನುಂಗೋದು ಬಿಡೋದು ನಮಗೆ ಬಿಟ್ಟಿರ್ತಕ್ಕಂಥದ್ದು. ಆ ನುಂಗಬೇಕಾಗಿರ್ತಕ್ಕಂಥ ಶ್ರಮವನ್ನು ನಾವು ಪಟ್ಟಿಲ್ಲ ಅಂದರೆ ಹೇಗೆ? ಅದೇ ರೀತಿ ಸಿಂಹಕ್ಕೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಆ ಒಂದು ವಸ್ತು ಏನಿದೆ ಅದರ ಊಟ ಉಪಚಾರಗಳಲ್ಲಿ ಕಾಣಿಸ್ತಾ ಇದೆ, ಶ್ರಮ ಪಡೆದಿರ ಅದ್ರ ಬಂದು ಬಾಯಲ್ಲಿ ಕೂತ್ಕೊಳ್ತಾ ಇಲ್ಲ. ಸಿಂಹ ಶ್ರಮ ಪಡಲೇಬೇಕು. ಅದೇ ರೀತಿ ಪಕ್ಷಿಗಳಿಗೂ ಅಷ್ಟೇ. ಪಕ್ಷಿಗಳ ಆಹಾರ ಏನು? ಬೀಜ, ಇಲ್ಲ ಏನಾದರೂ ದವಸ ಧಾನ್ಯ. ಪ್ರಕೃತಿಯಲ್ಲಿ ಎಲ್ಲವೂ ಕೂಡ ಇದೆ. ಹಂಗಂತ ಹೇಳಿ ಇದು ಪಕ್ಷಿ ಹಾರಾಡ್ತಾ ಇದ್ರೆ ದವಸ ಧಾನ್ಯಗಳು ಕೂಡ ಎಗರ್ತಾ ಇರುತ್ತೆ, ಸುಮ್ಮನೆ ಪಕ್ಷಿ ಅದಾಗದೆ ಬಂದು ತಿನ್ಕೊಂಡು ಹೋಗ್ಬಿಡ್ಲಿ ಅಂತ ಇಲ್ಲ. ಪಕ್ಷಿಯ ಶ್ರಮ ಏನಿದ್ರಲ್ಲಿ? ಪಕ್ಷಿ ಹುಡುಕ್ಬೇಕು, ಅದರ ಊಟ ಎಲ್ಲಿದೆ ಎಂಬತಕ್ಕಂಥದ್ದು ಹುಡುಕ್ಬೇಕು. ಏನು ಊಟ ಇದೆ ಇಲ್ಲ ಅಂತಲ್ಲ, ಊಟ ಇದೆ, ಹುಡುಕ್ಬೇಕು, ಹುಡುಕಿ ತಿನ್ನಬೇಕು, ಅಲ್ಲಿ ಶ್ರಮ. ಜೀವಿಗಳು ಅಂದಮೇಲೆ, ಮಾನವರು ಅಂದಮೇಲೆ, ನಮ್ಮಲ್ಲಿ ಒಂದು ಜೀವಶಕ್ತಿ ಇದೆ ಅಂದಮೇಲೆ ನಾವು ಕೂತ ಜಾಗದಲ್ಲಿ ಯಾವುದನ್ನು ಕೂಡ ಸಾಧನೆ ಮಾಡೋಕ್ಕಾಗೋದಿಲ್ಲ. ಆದರೆ ಪ್ರಕೃತಿ ನಮಗೆಲ್ಲದರ ಅವಕಾಶನೂ ಕೂಡ ಕೊಟ್ಟಿದೆ. ಆ ಅವಕಾಶವನ್ನು ಸರಿಯಾಗಿ ಸರಿಸಮ ಪ್ರಮಾಣವಾಗಿ ನಾವು ಅದರ ಉಪಯೋಗಿಸ್ಕೊಳ್ಬೇಕು, ಅದರ ಲಾಭ ಪಡ್ಕೋಬೇಕು ಅಂದರೆ ನಮ್ಮ ಶ್ರಮ ಇರಲೇಬೇಕು. ಅದೇ ರೀತಿ ಮಾನವರಾಗಿ ನಾವು ದೇಶದಲ್ಲಿ, ಈ ಒಂದು ಪರಿಸರದಲ್ಲಿ ಹಣ ಎಂಬತಕ್ಕಂಥದ್ದಾಗಲಿ, ಊಟ ಉಪಚಾರ ಎಂಬತಕ್ಕಂಥದ್ದಾಗಲಿ, ಸುಖ ಶಾಂತಿ ನೆಮ್ಮದಿ ಎಂಬತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಇದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇದೆ. ಶ್ರಮಜೀವಿಗಳಾಗಬೇಕು ನಾವು. ನಮ್ಮಲ್ಲಿ ಶ್ರಮ ಇರಬೇಕು. ಆ ಶ್ರಮದಲ್ಲಿ ಒಂದು ನೈಜತೆ ಇರಬೇಕು. ಚೂಪಾಕಾರಕ್ಕೆ ಕೆಲಸಗಳನ್ನು ಮಾಡಬಾರ್ದು. ಇನ್ನೊಬ್ಬರನ್ನ ಮೆಚ್ಚಿಸ್ಲಿಕ್ಕೋಸ್ಕರ ನಾವು ಕೆಲಸವನ್ನು ಮಾಡಬಾರ್ದು. ನಮ್ಮ ಸಂತೋಷಕ್ಕಾಗಿ ನಾವು ಮಾಡಬೇಕು. ಅದೇ ರೀತಿ ಏನಕ್ಕೆ ಪ್ರತಿ ಕ್ಷಣವೂ ನಾನು ಸಂತೋಷವಾಗಿರ್ತೀನಿ ಅಂತಂದರೆ, ಕಷ್ಟಗಳು ಎದುರಾಗ್ತಾ ಇದೆ ಅಂತ ಹೇಳಿ ತಲೆ ಮೇಲೆ ಕೈ ಎತ್ಕೊಂಡು ನಾನು ಕೂತ್ಕೊಂಡ್ಬಿಟ್ರೆ ಆ ಒಂದು ಕಷ್ಟಗಳನ್ನು ಎದುರಿಸ್ತಕ್ಕಂಥ ಶಕ್ತಿ ಹೇಗೆ ಕೊಡಬೇಕು ಭಗವಂತ? ನಮ್ಮಲ್ಲ ಜ್ಞಾನಶಕ್ತಿ ಹೇಗೆ ಉಂಟಾಗಬೇಕು? ನಮ್ಮ ತಲೆಗೆ ಕೆಲಸ ಕೊಡಬೇಕು. ಹೌದು, ಇನ್ನೇನು ನೆಕ್ಸ್ಟ್ ಮಿನಿಟ್ ನನಗೊಂದು ಸಂಕಷ್ಟ ಎದುರಾಗ್ತಾ ಇದೆ, ನಾನೇನೋ ಒಂದು ಸಣ್ಣ ತಪ್ಪು ಮಾಡಿಬಿಟ್ಟಿದ್ದೇನೆ, ಇದರಿಂದ ನಾನು ಆಚೆ ಬರಬೇಕು, ಅದನ್ನು ಬಿಟ್ಟು ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟಿದ್ದೀನಲ್ಲ ಹಂಗಂತೇಳಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ಬಿಟ್ರೆ ನೀವು ಮುಂದೆ ಇರ್ತಕ್ಕಂಥ ಆ ಒಂದು ಸಂಕಷ್ಟದ ಪರಿಸ್ಥಿತಿಯನ್ನು ನೀವು ಅದರಲ್ಲಿ ಸಿಲುಕಿಕೊಂಡಿದ್ದಾಗ ನೀವು ಅದರಿಂದ ಆಚೆ ಬರೋದು ಹೇಗೆ? ಪಶ್ಚಾತ್ತಾಪ ಕೂಡ್ತಾ ಹೋದರೆ ಆಗತ್ತಾ? ಪಶ್ಚಾತ್ತಾಪ ಯಾವಾಗ ಪಡಬೇಕು? ಯಾವಾಗಲೂ ಪಶ್ಚಾತ್ತಾಪ ಪಡ್ತಾ ಇದ್ರೆ ನೀವು ಜೀವನದಲ್ಲಿ ಬದುಕೋದು ಹೇಗೆ? ಪಶ್ಚಾತ್ತಾಪ ಒಂದೇ ಮನುಷ್ಯನಿಗೆ ಸೂಕ್ತ ಉತ್ತರ ಅಲ್ಲ, ನಿಮ್ಮ ಶ್ರಮವೂ ಕೂಡ ನಿಮಗೆ ಒಂದು ಸೂಕ್ತ ಉತ್ತರ. ನೀವು ಶ್ರಮ ಪಡಬೇಕು. ಪ್ರತಿ ಕ್ಷಣ ಹಸನ್ಮುಖಿಯಾಗಿರಿ. ನಿಮ್ಮ ಎದುರುಗಡೆ ನೋವು ಉಂಟಾಗ್ತಾ ಇರಲಿ, ಕಣ್ಣಲ್ಲಿ ನೀರು ಬರ್ತಾ ಇರಲಿ, ಸಂತೋಷವಾಗಿರಿ. ಸಂತೋಷ ಒಂದೇ ಮನುಷ್ಯನಿಗೆ ಬಹಳ ದೊಡ್ಡ ಒಂದು ಶಸ್ತ್ರ, ಒಂದು ಅಸ್ತ್ರ. ಇನ್ನು ಇವತ್ತಿನ ದಿವಸ ಪ್ರಾರಂಭದ ಹಂತದಲ್ಲೇ ನಿಜಕ್ಕೂ ಆ ಸಂದೇಶದ ಕುರಿತಾಗಿ ನನಗೂ ಕೂಡ ಬಹಳ ಸಂತೋಷ ಆಯಿತು. ಸಂದೇಶವನ್ನು ಹೇಳ್ತಾ ಆ ಸಂದೇಶ ನನಗೆ ನಾನೇ ಹೇಳ್ಕೊಂಡಾಗೂ ಕೂಡ ಇತ್ತು. ನಿಜಕ್ಕೂ ಅದ್ಭುತವಾಗಿರತಕ್ಕಂಥ ಸಂದೇಶ. ಮಾನವ, ಮನುಷ್ಯ, ಜೀವಿಗಳು ಅಂದಮೇಲೆ ಪ್ರತಿಯೊಬ್ಬರೂ ಕೂಡ ಹಸನ್ಮುಖಿತನದಿಂದ ಇರಬೇಕು. ಪ್ರತಿಯೊಂದು ಕ್ಷಣವನ್ನು ಕೂಡ ಸಂತೋಷವಾಗಿ ಆಚರಣೆಯನ್ನು ಮಾಡಬೇಕು. ಯಾಕೆಂದರೆ ಮುಂದಿನ ಕ್ಷಣದ ಬಗ್ಗೆ ನಮಗೆ ಅರಿವಿಲ್ಲ. ಯಾವ ಕ್ಷಣದಲ್ಲಿ ಮನುಷ್ಯನ ಆ ಒಂದು ಅಂತ್ಯವಾಗುತ್ತೆ ಎಂಬತಕ್ಕಂಥ ಅರಿವು ನಮಗಿಲ್ಲ. ಅದಕ್ಕೋಸ್ಕರ ಇರುವಷ್ಟು ದಿವಸವೂ ಕೂಡ ಸಂತೋಷವಾಗಿರೋಣ, ಖುಷಿಯಾಗಿರೋಣ. ಸಮಸ್ಯೆಗಳು ಬಂದ್ರೂ ಕೂಡ ಅದನ್ನು ಚಿಟಿಕೆ ಹೊಡೆಯುವಷ್ಟರಲ್ಲಿ ಪಕ್ಕಕ್ಕೆ ತಳ್ಳಿಬಿಡೋಣ. ಹಾಗೆ ತಳ್ಳಬೇಕು ಅಂತಾನೆ ಭಗವಂತ ನಮ್ಮೆಲ್ಲರಿಗೂ ಕೂಡ ಒಂದು ದಿವ್ಯ ಶಕ್ತಿಯನ್ನು ಕೊಟ್ಟಿದ್ದಾನೆ. ನಮ್ಮೆಲ್ಲರಿಗೂ ಕೂಡ ಒಂದು ತಾಳ್ಮೆ, ಸಹನೆ, ಬುದ್ಧಿಶಕ್ತಿ. ಇದನ್ನು ಸರಿಸಮ ಪ್ರಮಾಣವಾಗಿ ಉಪಯೋಗಿಸಿ ನಾವು ಈ ಒಂದು ಸಂತೋಷದಿಂದ ಬರ್ತಕ್ಕಂಥ ಕಷ್ಟ ಸಂಕಷ್ಟಗಳನ್ನು ಚಿಟಿಕೆ ಹೊಡೆಯುವ ಅಷ್ಟರಲ್ಲಿ ದೂರ ಮಾಡೋಣ ಅಂತ ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿನದ ವಿಶೇಷತೆ ಮತ್ತು ಇವತ್ತಿನ ದಿನ ನಮಗೆ ಯಾವ ರೀತಿ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ ಗುರುಗಳು, ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೇನಪ್ಪ. ಅದಕ್ಕೋಸ್ಕರ ಗುರುಗಳನ್ನು ಈಗ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ,
ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರತಕ್ಕಂಥವ್ರು ಮತ್ತು ಬಹಳ ವಿಶೇಷವಾಗಿ ನಮ್ಮ ಪ್ರೀತಿಯ ಸಾನ್ನಿಧ್ಯ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು ಖ್ಯಾತ ಜ್ಯೋತಿಷಿಗಳು ಆಗಿರತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರನ್ನ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಈಗ ಎದುರಾಗಿದೆ. ಕ್ಷಮಿಸಿ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಳ್ಳೆಯದಾಗಲಿ, ಶುಭವಾಗಲಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದ. ನಮಸ್ತಸ್ಸೈ 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 ನಮೋ ನಮಃ. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡ ಚಂಡಿಕಾಂ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದ. ನಮಸ್ತಸ್ಸೈ 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 ನಮೋ ನಮಃ. ಗಂಧದ್ವಾರಾಂಧರಾ ದರ್ಶಾ ನಿತ್ಯಪುಷ್ಟ ಅಂಗರೀಶರೀಂ ಈಶ್ವರೀಂ ಸರ್ವಭೂತಾನಾಂ ತ್ವಾಮಿಹೋ ಪತ್ವಯೇ ಶ್ರಿಯಂ ಜಾತವೇದಸೇಂ ಸುನವಾಮ ಸೋಮವರಾದೀತೋ ಹರಿದಃ ಅತಿವೇದಾಃ ಸರಪರ್ಷದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾನ್ ತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ತುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸುತರಸುತರಸೇನ್ ನಮಃ. ಗೌರೀನ್ವಿಮಾಯ ಸಲಿಲಾ ನಿಕ್ಷತ್ವದ್ವಿಪದೀಂ ದ್ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀನೌಪದೀಂ ಬಹೂಷೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್. ಓಂ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ನಮಃ. ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಕ್ಷೇತ್ರಪಾಲಿನಿ ನಮಃ. ಓಂ ಕ್ಷೇತ್ರೇಶೇ ನಮಃ. ನವದುರ್ಗಾಯ ನಮಃ. ಮಹಾಕಾಳಿ ಮಹಾಲಕ್ಷ್ಮೀ ನಮೋ ನಮಃ. ಓಂ ತ್ರೈಮೂರ್ತೆ ನಮಃ. ಅನುಗ್ರಹ ಪ್ರದಾತ್ರೇ ನಮಃ. ಆದಿಮಧ್ಯಾಂತರಹಿತ ನಮಃ. ಓಂ ಲಕ್ಷ್ಮೀ ನಮಃ. ಓಂ ಸುಭಗಾಯ ನಮಃ. ಸುಪ್ರಸನ್ನಾಯ ನಮಃ. ಓಂ ಪ್ರಸನ್ನಾಭಿಮುಖೇ ನಮಃ. ಓಂ ತ್ರೈಮೂರ್ತೆ ನಮಃ. ಅನುಗ್ರಹ ಪ್ರದಾಯಿನೇ ನಮೋ ನಮಃ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ, ಜೊತೆಗೆ ಆಷಾಢ ಮಾಸದ ಶುಕ್ಲ ಪಕ್ಷದ ಶುಭ ಮಂಗಳವಾರ, ದೇವಿಯರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳಲ್ಲಿ ಸಾಕಷ್ಟು ಜನ ಭಕ್ತರು ಬಂದು ಭಗವಂತನ ಆ ಭಗವತಿಯ ದರ್ಶನವನ್ನು ಮಾಡತಕ್ಕಂಥದ್ದು, ಜೊತೆಗೆ ದೇವಿಯ ಸಾನ್ನಿಧ್ಯದಲ್ಲಿರತಕ್ಕಂಥ ಅಭಿಷೇಕ ಅಲಂಕಾರವನ್ನು ಕಣ್ತುಂಬಿಸ್ಕೊಳ್ತಕ್ಕಂಥದ್ದು, ಮಾಡಿರ್ತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡಿಕೊಳ್ಳಿಕ್ಕಾಗಿ ದೇವಾಲಯಕ್ಕೆ ಬಂದು ದೇವರಲ್ಲಿ ನಾವು ಶರಣಾಗತರಾಗ್ತಕ್ಕಂತಹದ್ದು ಎಲ್ಲವೂ ವಿಶೇಷವೇ ಇರುತ್ತೆ. ಆದರೆ ಈ ಪ್ರಸ್ತುತ ಕಾಲಮಾನ ಎಲ್ಲವನ್ನೂ ಸಹಿತ ನಾವು ಚಿಂತನೆ ಮಾಡಬೇಕಾಗಿದೆ. ದೇಹ, ಮನಸ್ಸಿನ ಸ್ಥಿತಿ ಎಲ್ಲವೂ ಎಷ್ಟೆಷ್ಟು ಸ್ಪಂದಿಸಲಿಕ್ಕಾಗುತ್ತೋ ಅಷ್ಟೇ ಇರುತ್ತೆ. ಕೆಲವೊಮ್ಮೆ ಪುಣ್ಯಕ್ಷೇತ್ರಗಳು ಎಲ್ಲೋ ದೂರದಲ್ಲಿದ್ದಾಗ ಅಲ್ಲಿವರೆಗೂ ನಮ್ಮ ಪ್ರಯಾಣವನ್ನು ನಾವು ಬೆಳೆಸ್ತೀವಿ, ಸರಿಯಾದ ಸಮಯಕ್ಕೂ ಸೇರ್ತೀವಿ. ಒಮ್ಮೆ ಸೇರ್ಲಿಕ್ಕೆ ಆಗದಿದ್ರೂ ಆ ದಿನ ಅಲ್ಲೇ ಕಳಿತೀವಿ, ಭಗವತಿಯನ್ನು ದರ್ಶನ ಮಾಡಿಕೊಂಡು ಬರ್ತೀವಿ. ದೇಹದಲ್ಲಿ ಶಕ್ತಿ ಇರುವವರೆಗೂ, ವಯಸ್ಸಾಗಿರ್ತಕ್ಕಂಥ ಹಿರಿಯರು ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಲಿಕ್ಕೆ ಆಗುವುದೇ ಇಲ್ಲ. ಅಥವಾ ಒಂದಷ್ಟು ಜನ ಬಡವರ್ಗದಲ್ಲಿರ್ತಕ್ಕಂಥವ್ರು, ಕಷ್ಟದಲ್ಲಿರ್ತಕ್ಕಂಥವ್ರು ಅಂತಹ ಕ್ಷೇತ್ರಗಳನ್ನು ದರ್ಶನ ಮಾಡಲಿಕ್ಕೆ ಆಗುವುದೇ ಇಲ್ಲ. ಎಷ್ಟೋ ಜನ ತಿರುಮಲ ತಿರುಪತಿ ಆಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವಾಮಿನ ಕಣ್ತುಂಬಿಸ್ಕೊಳ್ಬೇಕು, ಕಣ್ತುಂಬ ಭಗವಂತನ ದರ್ಶನ ಮಾಡಬೇಕು, ಸಾಧ್ಯವಾಗುವುದೇ ಇಲ್ಲ. ಹಾಗೂ ಪ್ರಯತ್ನಪಟ್ಟು ಹೊರಟ್ರೆ ಪ್ರಧಾನ ದ್ವಾರ ಅಂದರೆ ಆ ಒಂದು ಜಯ ವಿಜಯರಿದ್ದಾರಲ್ಲ, ಅಲ್ಲಿಂದ ಸ್ವಾಮಿ ನೋಡಬೇಕೇ ವಿನಃ ಸ್ವಾಮಿಯ ಸಮೀಪಕ್ಕೆ ಹೋಗಿ ದೇವರನ್ನು ನೋಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಆ ದಿನ ಅವ್ರಿಗೆ ಒದಗಿ ಬರೋದೇ ಇಲ್ಲ. ಅಂದರೆ ಇದೆಲ್ಲ ಹೇಗಾಗುತ್ತೆ? ಮನುಷ್ಯ ತನ್ನ ಪ್ರಯತ್ನವೂ ಬೇಕು, ಜೊತೆಗೆ ಅದೃಷ್ಟವೂ ಬೇಕು ಅಂತ ಹೇಳ್ತಾರೆ. ಆದರೆ ಇವತ್ತಿನ ಕಾಲಮಾನ ಏನೇ ಇದ್ದರೂ ಇದೆಲ್ಲವನ್ನು ಮೀರಿರ್ತಕ್ಕಂಥದ್ದು ಒಂದು ಅಂದರೆ ಜಗದ್ಗುರುಗಳಾದಂತಹ ಆದಿಶಂಕರರು ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಹೇಳಿದ್ದಾರೆ. ಈ ಮಾನಸ ಪೂಜೆ ಎಂಬತಕ್ಕಂಥದ್ದಿದೆಯಲ್ಲ, ತಾವು ಕೂತಂಥ ಸಾನ್ನಿಧ್ಯದಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ಹಿರಿಯರು ದೇವಾಲಯಕ್ಕೆ ಪುಣ್ಯಕ್ಷೇತ್ರಗಳಿಗೆ ನೀವು ಬರಲಿಕ್ಕೆ ಆಗಲಿಲ್ಲ ಅಂದರೂ ಆ ಚಿತ್ರವನ್ನು ಅಂದರೆ ಕನಿಷ್ಠ ಪಕ್ಷ ಆ ದೇವಾಲಯ ಮತ್ತು ದೇವಾಲಯದ ಪರಾಂಗಣ, ಅಲ್ಲಿರ್ತಕ್ಕಂಥ ದೇವಾಲಯದ ಚಿತ್ರ ಮತ್ತು ದೇವಸ್ಥಾನದ ಗರ್ಭಗುಡಿಯಲ್ಲಿರ್ತಕ್ಕಂಥ ಭಗವಂತನ ನೀವೊಮ್ಮೆ ಕಣ್ಣಲ್ಲಿ ತಂದು ನೋಡಿದ್ರೆ ಸಾಕು. ಅಂದರೆ ಚಿತ್ರದಲ್ಲಿ ನೋಡಿ ನೀವೇ ಸ್ವತಃ ಅಲ್ಲಿ ಹೋಗಿ ಭಗವತ್ ಸೇವೆಯನ್ನು ಮಾಡಬಹುದು. ಇದನ್ನು ಜಗದ್ಗುರುಳಾದಂಥ ಆದಿಶಂಕರರು ಎಲ್ಲವನ್ನು ಸಿದ್ಧ ಮಾಡಿಟ್ಟಿದ್ದಾರೆ. ಅಂದರೆ ಮನಸ್ಸಿಗಿನ್ನ ದೊಡ್ಡದು ಯಾವುದೂ ಇಲ್ಲ, ನಿಮ್ಮ ಮನಸ್ಸಿನ ವೇಗಕ್ಕೆ ಸರಿಸಾಟಿ ಇಲ್ಲ ಅಂತ ಹೇಳಿದ್ದಾರೆ. ಮನಸ್ಸಿಗಿನ್ನ ದೊಡ್ಡದು ಯಾವುದೂ ಇಲ್ಲ, ಮನಸ್ಸಿನ ವೇಗಕ್ಕೆ ಸರಿಸಾಟಿಯದ್ದು ಮತ್ತೊಂದಿಲ್ಲ. ನೀವು ಇಲ್ಲಿ ಕೂತ್ಕೊಂಡು ತಿರುಮಲ ತಿರುಪತಿಯನ್ನು ನೋಡ್ಬೋದು. ಇಲ್ಲೇ ಕೂತ್ಕೊಂಡು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮನೆ ಹಾಸಿಗೆ ಮೇಲೆ ಕೂತ್ಕೊಂಡು ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನ ಮಾಡ್ಬೋದು.
ಯಾಕೆಂದರೆ ಬೆಟ್ಟವನ್ನು ಹತ್ತಿ ಸ್ವಾಮಿನ ದರ್ಶನ ಮಾಡಲಿಕ್ಕಾಗುವುದಿಲ್ಲ, ಕಷ್ಟ ಇದೆ. ಹಾಗೆ ತಿರುಮಲ ತಿರುಪತಿ ಆಸ್ಥಾನಕ್ಕೆ ಹೋಗಿ ದೇವರನ್ನ ಹತ್ತಿರದಿಂದ ನೋಡಲಿಕ್ಕಾಗುವುದಿಲ್ಲ, ಅದು ಕಷ್ಟ ಇದೆ. ಯಾವುದೇ ಒಂದು ಪುಣ್ಯಕ್ಷೇತ್ರಗಳಾದರೂ ಇಂತಹದ್ದೇ ಇದೆ. ಅಂದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಇದೊಂದು ಸುವರ್ಣಾವಕಾಶ. ಅಂದರೆ ಎಲ್ಲವೂ ನಿಮ್ಮಲ್ಲಿದೆ. ಈ ಜಗತ್ತು ನಿಮಗೆ ಏನು ಬೇಕೋ ಎಲ್ಲವನ್ನೂ ಕೊಟ್ಟಿದೆ. ಕೊಟ್ಟಿರ್ತಕ್ಕಂತಹದ್ದನ್ನು ನಾವು ಹೇಗೆ ಸ್ವಾಗತಿಸಬೇಕು, ಹೇಗೆ ಆರಾಧಿಸಬೇಕು, ಹೇಗೆ ಅದನ್ನು ಪೂಜಿಸಬೇಕು, ಯಾವ ಕ್ರಮವನ್ನು ಅನುಸರಿಸಬೇಕು, ಇದೆಲ್ಲವನ್ನು ಸಹಿತ ನಾವು ತಿಳ್ಕೊಳ್ಳೇಬೇಕು. ವಯಸ್ಸು ಚಿಕ್ಕದಾದರೂ ಹೇಳುವಂಥ ರೀತಿ ಅಥವಾ ಅವರು ಕೊಡುವ ಮಾರ್ಗದರ್ಶನ, ಅವರಲ್ಲಿರ್ತಕ್ಕಂಥ ಜ್ಞಾನ ಅಪಾರವಾದಂತಹದ್ದು. ಬಾಲ್ಯದಲ್ಲಿ ಜಗದ್ಗುರುಳಾದಂಥ ಆದಿಶಂಕರರು ತಮ್ಮ ಪ್ರಪಂಚವನ್ನು ಅಂದರೆ ಪ್ರಪಂಚವನ್ನು 3 ಬಾರಿ ಪರ್ಯಟನೆ ಮಾಡಿ ಧರ್ಮ ಸಂಘಟನೆಗೆ, ಧರ್ಮ ಒಂದು ಪರಿಪಾಲನೆಗೆ ಏನೆಲ್ಲ ಮಾಡಬಹುದು ಅದೆಲ್ಲವನ್ನು ಮಾಡಿಟ್ಟಿದ್ದಾರೆ. ಹಾಗೆ ಸೂಕ್ಷ್ಮತೆಗಳನ್ನು, ಜೀವನದ ಸೂಕ್ಷ್ಮ ರಹಸ್ಯಗಳನ್ನು ಎಲ್ಲವನ್ನು ತಿಳಿಸಿದ್ದಾರೆ. ಭಜಗೋವಿಂದಂ ಎಂಬತಕ್ಕಂತಹ ಆ ಗೋವಿಂದನ ನಾಮಾವಳಿಯನ್ನು ಅಂದೇ ಬರೆದಿಟ್ಟಿದ್ದಾರೆ. ಏನೇ ಆದರೂ ಮನುಷ್ಯ ಮನಸ್ಸಿಗೇನ ದೊಡ್ಡದು ಮತ್ತೊಂದಲ್ಲ. ಆದರೆ ಸಾಧ್ಯವಾದಷ್ಟು ಮನುಷ್ಯನಲ್ಲಿ ಒಂದು ಯಶಸ್ಸನ್ನು ಕಾಣಬೇಕಾದರೆ ಧರ್ಮ ಮತ್ತು ವಿಶೇಷವಾಗಿರತಕ್ಕಂಥ ಆದ್ಯತೆ ಮತ್ತು ಸ್ಥಾನಮಾನವನ್ನು, ಗೌರವವನ್ನು, ಗುರು ಹಿರಿಯರಲ್ಲಿ ನಮ್ರತೆಯನ್ನು ಇದೆಲ್ಲವನ್ನು ಸಹಿತ ಕರುಣಿಸಿ ಒಳ್ಳೆಯ ಮನಸ್ಸಿನಿಂದ ಇದ್ದರೆ ಮಾತ್ರ ಎಲ್ಲವೂ ಸಾಧ್ಯ. ಇದೊಂದರಲ್ಲಿ ಯಾವುದು ವ್ಯತ್ಯಾಸ ಆದರೂ ಅದು ಅಸಮಾಧಾನವೇ ಇರಲಿ. ಇದೆಲ್ಲ ಒಂದು ಭಾಗ ಆಯಿತು. ಆದರೆ ಇವತ್ತು ನಾವು ತಿಳ್ಕೊಳ್ಬೇಕಾಗಿರತಕ್ಕಂಥದ್ದು ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಇವತ್ತಿನ ತಿಥಿವಾರ ನಕ್ಷತ್ರದಲ್ಲಿ ಒಂದಷ್ಟು ರಾಶಿಗಳವರಿಗೆ ಸಮಸ್ಯೆ ಎಂಬತಕ್ಕಂಥದ್ದಿದೆ. ಸಮಸ್ಯೆಯಿಂದ ಬಗೆಹರಿಸಿಕೊಂಡು ಪರಿಹಾರವನ್ನು ಕಂಡುಕೊಂಡು ಅಲ್ಲಿಂದಲೇ ಸಮಸ್ಯೆಯನ್ನು ಮುಗಿಸಿ ಒಂದಷ್ಟು ಅನುಕೂಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾದಂತಹ ಆದ್ಯ ಕರ್ತವ್ಯವೂ ನಿಮ್ಮದಾಗಿದೆ. ಹಾಗೆ ವಿದ್ಯಾರ್ಥಿನಿಯರು ನಿಮ್ಮ ವಿದ್ಯಾಭ್ಯಾಸದ ಕಡೆ ಭಾಳ ಗಮನ ಕೊಡಬೇಕು. ಇದು ಬರೀ ವಿದ್ಯಾರ್ಥಿನಿಯರಿಗೆ ಮಾತ್ರ ಸೀಮಿತವಲ್ಲ. ಒಂದಷ್ಟು ಜನಕ್ಕೆ ಮೆಮೊರಿ ಅಂದರೆ ಜ್ಞಾಪಶಕ್ತಿ ಅಂತಕ್ಕಂಥದ್ದು ಇವತ್ತಿನ ರಾಶಿ ನಕ್ಷತ್ರ ಪ್ರಕಾರ ಸಮಸ್ಯೆಗಳಿದೆ. ಇವತ್ತು ಬೇಕಾಗಿ ಯಾವ ಕೆಲಸ ನೀವು ಮಾಡಬೇಕು ಅಂತ ಸಂಕಲ್ಪ ಮಾಡಿ ನಿನ್ನೆ ಸಂಕಲ್ಪ ಮಾಡಿದ್ದೀರಲ್ಲ, ಇವತ್ತು ಅದು ಜ್ಞಾಪಕಕ್ಕೆ ಬರೋಲ್ಲ. ಇವತ್ತು ನೀವು ಆ ಕೆಲಸಕ್ಕೆ ಹೊರಟ್ರೆ ಅದರ ಅರಿವು ಆಗೋದೇ ಇಲ್ಲ, ಆ ಕೆಲಸ ಪರಿಪೂರ್ತಿ ಆಗೋದೇ ಇಲ್ಲ. ಇಂತಹ ಪರಿಸ್ಥಿತಿಗಳು ಇವತ್ತಿನ ತಿಥಿವಾರ ನಕ್ಷತ್ರದಲ್ಲಿದೆ. ಆದರೆ ಇಂಥ ದಿನಗಳೇ ನಮಗೊಂದು ಪರಿಹಾರ ಬೇಕಾಗಿದೆ. ಆ ಪರಿಹಾರ ಏನು? ಸಾಧ್ಯವಾದರೆ ಇವತ್ತು 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವರು ಈ ಒಂದು ಪರಿಹಾರವನ್ನು ತಾವು ಮಾಡಿಕೊಳ್ಳೇಬೇಕು. ಈ ಪರಿಹಾರದಿಂದ ತಮ್ಮ ಮನೋಕಾಮನೆ ಸಿದ್ಧಿಪಡಿಸ್ಕೊಳ್ಬಹುದು. ಎದುರಾಗುವಂತಹ ಗಂಡಾಂತರದಿಂದ ಹೊರಬರ್ಬೋದು. ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯುಷ್ಯು ಅಂತ ಹೇಳ್ತಾರೆ. ಅಂತಹ ಒಂದು ಕಾಯಕಕ್ಕೆ ಈ ಅನುಷ್ಠಾನವನ್ನು ಇವತ್ತು ತಾವು ಮಾಡಲೇಬೇಕು. ಆದರೆ ಈ ಅನುಷ್ಠಾನ ಯಾವುದು? ತಾವು ಕೂತ್ಕೊಳ್ಳಿ, ನಾನು ತಿಳಿಸ್ತೇನೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಒಂದು ಅದ್ಭುತ ಅನುಷ್ಠಾನವನ್ನು ತಿಳಿಸ್ಕೊಡ್ತೀನಿ ಅಂತಲೂ ಹೇಳಿದರು. ಮತ್ತು ಇವತ್ತಿನ ದಿನದ ವಿಶೇಷತೆಯನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಇನ್ಯಾಕೆ ತಡ, ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಮೊದಲನೇದಾಗಿ ಇವತ್ತಿನ ದಿನದ ಪಂಚಾಂಗ ಶ್ರವಣ ಮತ್ತು ದಿನ ವಿಶೇಷತೆ, ಅದೇ ರೀತಿ ಒಂದು ವಿಶೇಷ ಅನುಷ್ಠಾನವನ್ನು ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳಿದರೆ ಅದರ ಕುರಿತಾಗಿ ದಿನದ ಪಂಚಾಂಗ ತಿಳ್ಕೊಂಡ್ರೆ ಅನುಷ್ಠಾನ ಅದರಲ್ಲೇ ಬಂದೇ ಬಿಡುತ್ತೆ. ಗುರುಗಳೇ, ಯಾಕೆಂದರೆ ಸಮಸ್ಯೆಯನ್ನು ಹೊತ್ತಾಗ ಪರಿಹಾರ ಬೇಕು. ಯಾವುದೇ ಸಮಸ್ಯೆ ಅಂತಿದ್ದಾಗ ಪರಿಹಾರ ಬರಲೇಬೇಕು. ಬಹುಶಃ ನನಗನ್ಸುತ್ತೆ ಸಮಸ್ಯೆ ಹುಟ್ಟುವಾಗಲೇ ಪರಿಹಾರ ಹುಟ್ಕೊಂಡ್ಬಿಟ್ಟಿರುತ್ತೆ. ಆದರೆ ಪರಿಹಾರ ಏನು ಎಂಬತಕ್ಕಂಥದ್ದನ್ನು ಕಂಡುಕೊಂಡಾಗ ಮಾತ್ರ ಅದಕ್ಕೊಂದು ವಿಶೇಷವಾದ ಫಲ ಸಿಗುತ್ತೆ. ಇವತ್ತು 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಒಂದಿಷ್ಟು ರಾಶಿಗಳಲ್ಲಿರ್ತಕ್ಕಂಥವ್ರು ಕಂಪಲ್ಸರಿ ಮಾಡಲೇಬೇಕು. ತುಂಬ ದೊಡ್ಡದಾದಂತಹ ಪರಿಹಾರವೇನಲ್ಲ, ಚುಟಿಕನೆ. ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯುಷ್ಯ ಅಂತಾರಲ್ಲ, ಆ ಬೀಸುವ ದೊಣ್ಣೆಯನ್ನು ಯಾರೋ ಕೈಯಿಂದ ಏನೋ ಒಂದು ವಸ್ತುವನ್ನು ಬಿಸಾಕ್ತಾರೆ, ಅದು ನಮಗೆ ಬಹಳ ಬಲವಾದ ಪೆಟ್ಟು ಬೀಳುತ್ತೆ. ಆ ಪೆಟ್ಟು ಬೀಳುವ ಕ್ಷಣ ನಾವು ತಪ್ಪಿಸ್ಕೊಳ್ಬೇಕು. ತಪ್ಪಿಸ್ಕೊಂಡ್ರೆ ಈ ದೇಹಕ್ಕೆ ನೋವಾಗಲ್ಲ. ಏನಾಗುತ್ತೆ ಬಿಡು ನೋಡೋಣ, ಒಂದು ಪೆಟ್ಟು ತಾನೆ ಅಂತ ಅನುಭವಿಸ್ತೀನಿ ಅಂದರೆ ಅನುಭವಿಸಿ, ಅಲ್ಲಿ ವ್ಯತ್ಯಾಸ ಏನಾಗುತ್ತೆ ಅಂತ ನೋಡಿ. ಅದಕ್ಕೆ ಈ ಪರಿಹಾರವನ್ನು ಮಾಡಿಕೊಳ್ಳಿ. ಆದರೆ ಪರಿಹಾರ ಮಾಡಿಕೊಳ್ಳೋದಕ್ಕೂ ಮುನ್ನ ಇವತ್ತಿನ ತಿಥಿವಾರ ನಕ್ಷತ್ರ ಏನು, ಯಾತಕ್ಕಾಗಿ ನಾನು ಇದು ಹೇಳ್ತಿದ್ದೇನೆ ಅದನ್ನು ತಿಳ್ಕೊಳ್ಳೋಣ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನವೋ ರಾತಪದೇ ನಮೋ ಗಣಪದೇ ನಮ ಪ್ರಮದಪದೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶಿವಸದಾಯ ಶ್ರೀವರದಮೂರ್ತಯೇ ನಮೋ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾದಿ ಭವೇ ಭವಸ್ತು ಮಾಂ ಭವೋದ್ಭವಾಯ ನಮಃ.
ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರ್ಣಾಯ ನಮೋ ಬಲವಿಕರ್ಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮೋ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಶ್ರೀ ಶೋಭಕೃತ್ ನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ. ಇವತ್ತು ಬಹಳ ವಿಶೇಷವಾದಂತಹ ದಿನ 27/6/2023 ಶುಭ ಮಂಗಳವಾರ. ನವಮಿ ಹಸ್ತ ನಕ್ಷತ್ರ. ಹಸ್ತ ನಕ್ಷತ್ರ ಆದ್ದರಿಂದ ಕನ್ಯಾ ರಾಶಿಯವರಿಗೆ ಒಂದಿಷ್ಟು ಫಲ ಇದೆ. ಆದರೆ ಉಳಿದಂಥ ರಾಶಿಗಳಿಗೆ ಸಮಸ್ಯೆ ಎಂಬತಕ್ಕಂಥದ್ದು ಸ್ವಲ್ಪ ಜನಕ್ಕಿದೆ. ಸಮಸ್ಯೆ ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥ ಅನುಷ್ಠಾನ, ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿ, ಮಹಾವಿಷ್ಣುವಿಗೆ ಸಾಲಿಗ್ರಾಮ ರೂಪವಾಗಿ ಸಾಲಿಗ್ರಾಮ ರೂಪದಲ್ಲಿ ಭಗವಂತ ಕಾಣಬೇಕು ಎಂಬತಕ್ಕಂತಹ ಚಿಂತನೆಯಿಂದ ಸಾಲಿಗ್ರಾಮ ಮಹಾವಿಷ್ಣುವಿಗೆ ಸಾಲಿಗ್ರಾಮದಲ್ಲಿ ನೀನು ಕಾಣಬೇಕು ಅಂತ ಹೇಳಿ ಶಾಪವನ್ನು ಕೊಟ್ಟಂತಹ ದೇವಿ ತುಳಸಿ. ಹಾಗೆ ಎಂತಹ ಭಗವಂತನಾದರೂ ಎಂತಹದ್ದಾದರೂ ಯಾರಾದರೂ ಸಹಿತ ಒಂದು ಸಣ್ಣ ತಪ್ಪಾದ ಮೇಲೆ ತಪ್ಪಿಗೊಂದು ಪ್ರಾಯಶ್ಚಿತ್ತ, ಒಂದು ಪರಿಹಾರ ಅಂತ ಮಾಡಿಕೊಳ್ಳೇಬೇಕು. ಹಾಗೆ ಇವತ್ತಿನ ರಾಶಿಫಲದಲ್ಲಿ ಒಂದಷ್ಟು ರಾಶಿ ನಕ್ಷತ್ರಗಳವರಿಗೆ ಸಮಸ್ಯೆ ಇದೆ. ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳುವಂಥ ವಿಧಿವಿಧಾನ ಹೇಗೆ? ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ, ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿಗೆ ಒಂದಷ್ಟು ನೀರನ್ನು ಹಾಕಿ, ಆ ನೀರು ಹಾಕಿದ್ರೆ ಆ ಬುಡದಲ್ಲಾಗಿರ್ತಕ್ಕಂಥ ಒದ್ದೆಯ ಮಣ್ಣು ನೋಡಿ, ತುಳಸಿಯ ಬುಡದಲ್ಲಿರ್ತಕ್ಕಂಥ ಬೇರೆ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಮಣ್ಣಿಗೆ, ಆ ಮೃತ್ತಿಗೆ ಪ್ರಸಾದಕ್ಕೆ ತುಂಬ ಶಕ್ತಿ ಇದೆ. ಆ ಶಕ್ತಿ ಅಪಾರ, ಅದನ್ನು ಹೇಳಲಿಕ್ಕಾಗೋದಿಲ್ಲ. ಅಂದರೆ ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥದ್ದು. ದೃಷ್ಟಿದೋಷವನ್ನು ದೂರ ಮಾಡುತ್ತೆ, ತಂತ್ರಸಾರವನ್ನು ದೂರ ಮಾಡುತ್ತೆ, ಮನುಷ್ಯನ ಗ್ರಹಗತಿಗಳಲ್ಲಿ ಆ ಕ್ಷಣಕ್ಕೆ ಬಂದೊದಗುವಂಥ ಸಮಸ್ಯೆಗಳ, ಕಷ್ಟಗಳನ್ನು, ಗಂಡಾಂತರವನ್ನು ಅದು ದೂರ ಮಾಡುತ್ತೆ. ಆ ಮೃತ್ತಿಗೆ ಪ್ರಸಾದ, ಮಣ್ಣು ಪ್ರಸಾದಕ್ಕೆ ಅಂಥ ಶಕ್ತಿ ಇದೆ. ಆ ಮಣ್ಣನ್ನು ಏನು ಮಾಡಬೇಕು? ಮಣ್ಣನ್ನು ನೀರು ಹಾಕಿದ ನಂತರ ಒದ್ದೆ ಆಗಿರ್ತಕ್ಕಂಥ ಮಣ್ಣನ್ನು ಒಂದು ಸ್ವಲ್ಪ ಕೈಗೆ ತಗೊಂಡು ಉಂಗುರದ ಬೆರಳಲ್ಲಿ ಪೂರ್ವಾಭಿಮುಖವಾಗಿ ನಿಂತು ನಿಮ್ಮ ಲಲಾಟದಲ್ಲಿ, ಹಣೆಯ ಮಧ್ಯದಲ್ಲಿ ಆ ಮಣ್ಣಿನ ಪ್ರಸಾದವನ್ನು ಹಣೆಗೆ ಹಚ್ಕೊಳ್ಳಿ. ಇವತ್ತು ಈ ಕಾಯಕವನ್ನು ನೀವು ಮಾಡಿ. ಇದರಿಂದ ಆಗುವಂತಹ ಬದಲಾವಣೆಗಳನ್ನು ನೀವು ನೋಡಿ ತಿಳಿಸಿ. ನಿಮಗಿದರಲ್ಲಿ ಅನುಕೂಲ ಆಯಿತು ಅಂದರೆ ಇನ್ನು 4 ಜನಕ್ಕೆ ತಿಳಿಸಿ. ಅನುಕೂಲ ಆಗೇ ಆಗುತ್ತೆ. ಕಾರಣ ಆ ಮಹಾಮೃತ್ತಿಗೆ, ಮಹಾಪ್ರಸಾದದಲ್ಲಿ ಅಂತಃಶಕ್ತಿ ಇದೆ. ನೋಡಿ, ತುಳಸಿ ಗಿಡದಲ್ಲಿ, ತುಳಸಿ ಎಲೆಗಳಲ್ಲಿರೋದು ಔಷಧಿ ಗುಣ, ತುಳಸಿಯ ಕಾಂಡದಲ್ಲಿರ್ತಕ್ಕಂಥದ್ದು ಮತ್ತೊಂದು ಬೇರೆ ಗುಣ ಇದೆ. ಆ ಗುಣ, ಆ ತುಳಸಿಯ ಕಾಷ್ಟವನ್ನು ಸುಟ್ಟಾಗ ಬರುವಂಥ ಸುವಾಸನೆ, ಆ ಸೌಗಂಧ ಪರಿಮಳ, ಅದು ಆ ಪರಿಸರವನ್ನು ಶುದ್ಧಿ ಮಾಡುತ್ತೆ. ತುಳಸಿ ಎಲೆ ನೀರಿಗೆ ಹಾಕಿ ಆ ನೀರನ್ನು ಕುಡಿದ್ರೆ ಅದು ತೀರ್ಥವಾಗುತ್ತೆ. 72,000 ನರನಾಡಿಗಳಿಗೂ ಜೀವಶಕ್ತಿ ಕೊಡುತ್ತೆ. ತುಳಸಿ ಎಲೆ ಒಂದು ಅನ್ನದ ಮೇಲಿಟ್ಟರೆ ಅದು ಮಹಾ ನೈವೇದ್ಯವಾಗುತ್ತೆ. ಒಂದು ತುಳಸಿಯನ್ನು ನಾವು ಹಿಂಡಿ ಅದನ್ನು ರಸವಾಗಿ ಆಹಾರದಲ್ಲಿ ತೆಗೆದುಕೊಂಡ್ರೆ ಆರೋಗ್ಯ ವೃದ್ಧಿ ಆಗುತ್ತೆ. ಕಣ್ಣಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡುವಂಥ ಶಕ್ತಿ ತುಳಸಿಗಿದೆ. ತುಂಬ ತಲೆನೋವಿಂದ ಒದ್ದಾಡ್ತಾ ಇದ್ದರೆ ತುಳಸಿ ಒಂದು ಹನಿ ಜೇನುತುಪ್ಪದಲ್ಲಿ ಆರೋಗ್ಯ ಗುಣಪಡಿಸ್ಕೋಬೋದು, ತಲೆನೋವು ದೂರ ಆಗುತ್ತೆ. ತುಳಸಿ ಮತ್ತು ವಿಳೆದೆಲೆ ಎರಡೂ ಮಿಶ್ರಿತ ಮಾಡಿ ಅದರ ರಸವನ್ನು ಎರಡೂ ಕಣ್ಣು ಹುಬ್ಬುಗಳ ಕೊನೆಯಲ್ಲಿ ಹಚ್ಚಿದ್ರೆ ಕೆಲವಷ್ಟು ಸಮಸ್ಯೆಗಳಿಗೆ, ಕೆಲವಷ್ಟು ದೋಷಗಳು ಪರಿಹಾರ ಆಗುತ್ತೆ. ಮಕ್ಕಳು ತುಂಬ ಅಳ್ತಾ ಇದ್ದು ದೃಷ್ಟಿದೋಷಕ್ಕೋ ಅಥವಾ ಅನಾರೋಗ್ಯ ಸಮಸ್ಯೆನೋ ತುಂಬ ಬಾಧಿಸ್ತಾ ಇದ್ದರೆ ಆ ಮಕ್ಕಳಿಗೆ ಒಂದು 4-5 ತುಳಸಿ ಎಲೆಯನ್ನು ಚೆನ್ನಾಗಿ ಹಿಸುಕಿ ಅದರ ಸುವಾಸನೆಯನ್ನು ಮೂಗಲ್ಲಿ ಅದನ್ನು ವಾಸನೆ ಎಳ್ಕೊಳ್ಳೋದಕ್ಕೆ ಬಿಟ್ಟರೆ, ಅದರ ಒಂದು ಉಸಿರಾಟದ ಪ್ರಕ್ರಿಯೆಯಲ್ಲಿ ಈ ಒಂದು ಗಾಳಿ ಹೋದರೆ, ಅಂದರೆ ಈ ಸ್ಮೆಲ್, ಸುಗಂಧ ಪರಿಮಳ ಹೋದರೆ ಮಕ್ಕಳ ಒಂದು ಆ ಕ್ಷಣಕ್ಕೆ ಬರುವಂಥ ದೃಷ್ಟಿದೋಷ ದೂರ ಆಗುತ್ತೆ. ಇದೇ ತುಳಸಿ ನಮ್ಮ ಆರೋಗ್ಯ ವೃದ್ಧಿ ಮಾಡುತ್ತೆ. ಅಂದರೆ ತುಳಸಿಯ ಕಾಂಡ, ತುಳಸಿಯ ಒಂದು ಎಲೆ ಎಲ್ಲವೂ ಕೆಲಸವೇ. ತುಳಸಿ ಬೆಳೆದಂಥ ಸಾನ್ನಿಧ್ಯದ ಮಣ್ಣಿದೆಯಲ್ಲ, ಅದು ಮಹಾಮೃತ್ತಿಗೆ, ಅದು ಇನ್ನಷ್ಟು ಶುದ್ಧಿಯುತವಾಗಿರತಕ್ಕಂಥದ್ದು. ತುಳಸಿ ಎಲೆಯಲ್ಲಿ ಏನು ಶಕ್ತಿ ಇದೆಯೋ, ಕಾಂಡದಲ್ಲಿ ಏನು ಶಕ್ತಿ ಇದೆಯೋ, ಇದನ್ನು ಮೀರಿರತಕ್ಕಂಥ ಶಕ್ತಿ ಆ ಬೇರಿನ ಮಣ್ಣಲ್ಲಿದೆ. ಅಂದರೆ ಆ ಮಣ್ಣು ಪವಿತ್ರತೆಯನ್ನು ಪಡ್ಕೊಂಡ್ಬಿಡುತ್ತೆ. ಮಣ್ಣಿಗೆ ಅಂಥ ಶಕ್ತಿ ಇದೆ. ಯಾರೊಬ್ಬ ವ್ಯಕ್ತಿ ನಿಮಗೆ ತಂತ್ರಸಾರ ಮಾಡಿದ್ದಾರೆ, ಇವತ್ತು ಸಮಸ್ಯೆ ಆಗ್ಬೋದು, ವ್ಯಾಪಾರ ವ್ಯವಹಾರಕ್ಕೆ ತೊಂದರೆಗಳಾಗುತ್ತೆ ಅಂದಾಗ ಆ ತುಳಸಿ ಗಿಡದ ಮಣ್ಣನ್ನು 3 ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ. ಎಷ್ಟು? ಒಂದು ತೊಗರಿ ಕಾಳಷ್ಟು ಅಥವಾ ಕಡಲೆಕಾಳಷ್ಟು 3 ಉಂಡೆಗಳನ್ನು ಮಾಡಿಕೊಳ್ಳಿ. ಆ ಮಣ್ಣಿನ ಉಂಡೆಗಳನ್ನು ಮಾಡಿಕೊಂಡು ಒಂದು ಉಂಡೆಯನ್ನು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಹಾಕಿ, ಇನ್ನೊಂದು ತುಳಸಿಯ ಉಂಡೆಯನ್ನು ನಿಮ್ಮ ವ್ಯಾಪಾರ ಮಾಡುವ ಸಾನ್ನಿಧ್ಯದ ಈಶಾನ್ಯ ಭಾಗದಲ್ಲಿಡಿ. ಮತ್ತೊಂದು ತುಳಸಿಯ ಮಣ್ಣಿನ ಆ ಉಂಡೆಯನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಮಣ್ಣಿನ ಉಂಡೆಗಳಲ್ಲೂ ಇಂತಹ ಶಕ್ತಿ ಇದೆಯಾ? ಆ ಮಣ್ಣಲ್ಲಿ ಅಂತಹ ಮಣ್ಣಿನ ಒಂದು ಕಡಲೆಕಾಳು ಸೈಜು ಉಂಡೆಗಳನ್ನು ಮಾಡಿ ಇಟ್ಕೊಂಡ್ರೆ ಇಷ್ಟೊಂದು ವ್ಯವಹಾರ ಆಗುತ್ತಾ? ಇಷ್ಟು ಕಾರ್ಯಸಿದ್ಧಿ ಆಗುತ್ತಾ?
ಇದನ್ನು ಮಾಡಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಆನಂದ್ ಗುರೂಜಿಯವರು ಹೇಳಿದ್ರು ಅಂದರೆ ಅದು ಹೇಳಬೇಕಾದ್ರೆ ಅದಕ್ಕೆ ಗ್ರಂಥಗಳ ಆಧಾರ ಇದ್ದರೆ ಮಾತ್ರ, ಜೊತೆಗೆ ಅನುಭವಸ್ಥರ ಮಾತನ್ನು ಕಿವಿಯಲ್ಲಿ ಕೇಳಿದರೆ ಮಾತ್ರ ಆಗಷ್ಟೇ ಇಷ್ಟೊಂದು ಮುಂದೆ ನಡೀಲಿಕ್ಕಾಗತ್ತೆ. ಮೊನ್ನೆ 11 ದಿನಗಳ ಸಾಲಿಗ್ರಾಮದ ದರ್ಶನಕ್ಕೆ ರಾಜ್ಯದ ಮೂಲ ಮೂಲೆಗಳಿಂದ, ರಾಜ್ಯ ಹೊರ ರಾಜ್ಯ ದೇಶ ವಿದೇಶಗಳಿಂದಲೂ ಸಹಿತ ಬಂದರು. ಯಾತಕ್ಕಾಗಿ ಬಂದರು? ಒಂದು ದಿನಕ್ಕೆ ಅದು ಮುಗಿಬೇಕಾಗಿತ್ತು. ಒಂದು ದಿವಸ ಮಾತ್ರ ದರ್ಶನ ಅಂತ ಪ್ರಾರಂಭದಲ್ಲಿ ನಮ್ಮ ಮನಸ್ಸಲ್ಲಿ ಇದ್ದಿದ್ದು. ಆದರೆ ಅದು 11 ದಿನಕ್ಕೆ ತಂದ್ವಿ ನಾವು. ಅಂದರೆ ದಿನ ಒಂದು ರೀತಿ. ಇವತ್ತು ದಿನ ದರ್ಶನ ಮಾಡಿ ಹೋದವರು ಅದರಿಂದ ಪಾಸಿಟಿವ್ ಆಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಕಂಡು ಒಂದು ಅಭೂತಪೂರ್ವವಾದಂಥ ಮಾಣಿಕ್ಯ ಇಲ್ಲಿದೆ ಅಂತ ಹೇಳಿ ದರ್ಶನಕ್ಕೆ ಬಂದ್ರಲ್ಲ, ಜನ ಹುಚ್ಚರಲ್ಲ. ಅವರ ಕೆಲಸ ಕಾರ್ಯಗಳಾಗಿ ನಮಗೆ ಅನುಕೂಲ ಆಗ್ತಾ ಇದೆ, ಒಂದು ಭವ್ಯವಾದಂಥ ದರ್ಶನ ಭಾಗ್ಯದಿಂದಲೇ ನಮ್ಮ ಜೀವನ ಪಾವನ ಎಂಬಂಥ ರೀತಿ ಆ ಚಿಂತನೆ ಬಂದಿದ್ದರಿಂದಲೇ ಅಲ್ಲಿಗೆ ದರ್ಶನಕ್ಕೆ ಬಂದದ್ದು. ಆ ಸಾಲಿಗ್ರಾಮಕ್ಕೆ ಅಂಥ ಶಕ್ತಿ ಇದೆ. ಅದೇ ಪ್ರಕಾರ ತುಳಸಿ ಸಾಲಿಗ್ರಾಮ ಆಗಬೇಕಾದ್ರೆ ತುಳಸಿಯೇ ಕಾರಣ. ಅಂತಹ ತುಳಸಿ ಗಿಡ ಯಾರ ವಾಸ್ತುಗೃಹದ ಮುಂಭಾಗದಲ್ಲಿರುತ್ತೆ ಆ ವಾಸ್ತುಗೃಹಕ್ಕೆ ಒಂದು ಶಕ್ತಿ ಬರುತ್ತೆ. ತಂತ್ರಸಾರವನ್ನು ಮಾಡುವಾಗ, ಮಾಟ ಮಂತ್ರವನ್ನು ಮಾಡುವಾಗ, ಕೆಲವಷ್ಟು ಪ್ರಯೋಗಗಳನ್ನು ಮಾಡುವಾಗ ಆ ಮಾಡ್ತಕ್ಕಂಥ ಯಾವ ವ್ಯಕ್ತಿ ಇದ್ದಾನಲ್ಲ, ಅಂದರೆ ಈ ಕೆಲಸವನ್ನು ಮಾಡ್ತಕ್ಕಂಥ ತಂತ್ರಸಾರ ಮಾಡ್ತಕ್ಕಂಥ ತಾಂತ್ರಿಕ, ಆ ತಂತ್ರಸಾರ ಮಾಡ್ತಕ್ಕಂಥ ವ್ಯಕ್ತಿ ಮೊದಲು ಒಂದು ಮಾತನ್ನು ಕೇಳ್ತಾನೆ. ಆ ಪ್ರಾಂತ್ಯದಲ್ಲಿ ತುಳಸಿ ಗಿಡ ಒಂದಿದೆಯಾ, 4 ಇದೆಯಾ, ಅಥವಾ ಆ ತುಳಸಿ ವನ ಮಾಡಿದ್ದಾರ ನೋಡ್ರಿ ಅಂತ. ಮನೆ ಮುಂಭಾಗದಲ್ಲಿ ತುಳಸಿ ಒಂದಿದ್ದು ಸಮೃದ್ಧಿಯಾಗಿ ಬೆಳೆದಿದ್ದರೆ ಆ ತುಳಸಿ ಸಂಪೂರ್ಣವಾಗಿ ಅದು ಒಣಗಿ ಅದರ ಕಾಂಡ ಮರ ಗಿಡ ಎಲ್ಲ ಒಣಗೋ ತನಕನೂ ಇದನ್ನು ಮಾಡಿರೋ ಪ್ರಯೋಗ ಅಲ್ಲಿ ಕೆಲಸ ಮಾಡೋದಿಲ್ಲ. ಅಂದರೆ ಆ ತುಳಸಿಗಂಥ ಶಕ್ತಿ ಇದೆ. ಇರಲಿ, ನಾನು ತುಳಸಿ ಬಗ್ಗೆ ಹೇಳ್ತಾ ಹೊರಟ್ರೆ ತುಂಬ ಸಾಕಷ್ಟು ಇದೆ. ಇನ್ನೂ ಬರೀ ಇದರ ಒಂದಿಷ್ಟು ತಂತ್ರಸಾರ ಮಾತ್ರ. ಇನ್ನು ಇದರ ಔಷಧಿ ಗುಣಗಳು ಹೇಳ್ತಾ ಹೊರಟ್ರೆ ಈ ದಿನ ನಮಗೆ ಸಾಕಾಗೋದಿಲ್ಲ. ಆದರೆ ನಮಗೆ ಇವತ್ತು ಎಷ್ಟು ಬೇಕೋ ಅಷ್ಟು ತಗೊಳ್ಳೋಣ. ತುಳಸಿಯ ಮಣ್ಣಿಗೆ ಸ್ವಲ್ಪ ನೀರು ಹಾಕೋಣ. ಆ ಮಣ್ಣನ್ನು ಹಣೆಗೆಲ್ಲ ಒಂದಿಷ್ಟು ಕುಂಕುಮದ ರೂಪದಲ್ಲಿ ಹಣೆಗೆ ಹಚ್ಕೊಳ್ಳೋಣ. ಇದರಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತುಳಸಿ ಮಾತೆ ದುಃಖರಹಿತೆ ಅಂತೇಳಿ ಒಂದು ಅದ್ಭುತವಾಗಿರತಕ್ಕಂಥ ಚುಟುಕಾಗಿರ್ತಕ್ಕಂಥ ಒಂದು ಶ್ಲೋಕ. ಪ್ರತಿನಿತ್ಯ ಹೆಣ್ಣು ಮಕ್ಕಳು, ಅದರಲ್ಲೂ ನಮ್ಮ ತಾಯಿ ಅಂತೂ ತುಳಸಿ ದೇವಿಯ ಆ ಒಂದು ಪ್ರತಿನಿತ್ಯದ ಬೆಳಗಿನ ಅನುಷ್ಠಾನವನ್ನು ಮಾಡಬೇಕಾದ್ರೆ ಆ ಒಂದು ಶ್ಲೋಕವನ್ನು ಹೇಳ್ತಾರೆ. ಆ ಶ್ಲೋಕ ಕೇಳೋದ್ರಲ್ಲಿರತಕ್ಕಂಥ ಆನಂದನೇ ಬೇರೆ. ತುಳಸಿ ಮಾತೆ ದುಃಖರಹಿತೆ ಅಂತ ಹೇಳಿ ತುಳಸಿ ಮಾತೆಯನ್ನು ಯಾರು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾರೋ ನಮಗಿರತಕ್ಕಂಥ ಎಲ್ಲ ದುಃಖಗಳನ್ನು ಕೂಡ ಹರಿತಕ್ಕಂಥವಳು ತುಳಸಿ. ತಾಯಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಗುರುಗಳು ಹೇಳ್ತಾ ಇದ್ರು, ವಾಸ್ತುಗೃಹದಲ್ಲಿ ಏನೇ ದೋಷವಿದ್ರೂ ಕೂಡ ಒಂದು ತುಳಸಿಯ ಗಿಡ ಸಮೃದ್ಧಿಯಾಗಿ ಜೋಪಾನವಾಗಿ ಪ್ರೀತಿಯಿಂದ ಅದನ್ನು ನಾವು ನೋಡ್ಕೊಂಡ್ಬಿಟ್ರೆ ವಾಸ್ತುಗೃಹದಲ್ಲಿ ಎಂಥ ದೋಷವಿದ್ರೂ ಕೂಡ ಕ್ಲೇಶ ಮಾತ್ರ ಸಂದೇಹವಿಲ್ಲದೆ ದೂರ ಆಗೋಗುತ್ತಂತೆ. ಅಷ್ಟು ಶಕ್ತಿ ತುಳಸಿಯಲ್ಲಿದೆ. ಅಂತಹ ತುಳಸಿ ದೇವಿಯ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಅದರ ಜೊತೆಗೆ ಬರೀ ತುಳಸಿ ಮಾತ್ರ ಅಲ್ಲ, ಆ ತುಳಸಿ ಬೆಳೆದಿರ್ತಕ್ಕಂಥ ಒಂದು ಮೃತ್ತಿಗೆ ಅದರಲ್ಲೂ ಕೂಡ ಅಷ್ಟೇ ಒಂದು ಮಹತ್ವ ಇರತಕ್ಕಂಥದ್ದು ಎಂಬತಕ್ಕಂಥ ಮಾತನ್ನು ಕೂಡ ನಾವೆಲ್ಲರೂ ಕೂಡ ತಿಳ್ಕೊಂಡ್ವಿ. ತುಳಸಿ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ತಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಿ, ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಭಗವಂತ ಮಹಾವಿಷ್ಣುವನನ್ನು ಸಾಲಿಗ್ರಾಮದ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಮತ್ತೆ ನಮಗೀಗ ರಾಶಿಫಲವನ್ನು ತಿಳಿಸ್ಕೊಡ್ಬೇಕು. ಖಂಡಿತ ರಾಶಿಫಲಕ್ಕೆ ಸಮಯ ಆಯಿತು. ಕಾತುರತೆಯಿಂದ ಕಾಯ್ತಿರ್ತಕ್ಕಂತಹ ನನ್ನ ಅಭಿಮಾನಿ ದೇವರುಗಳು ಸಾಕಷ್ಟು ಸಮಯದಿಂದ ಕಾಯ್ತಿದ್ದಾರೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಸಾಲಿಗ್ರಾಮದ ದರ್ಶನಕ್ಕಾಗಿ ಬಂದಿರತಕ್ಕಂತಹ ಭಕ್ತ ಸಾಗರ ಸಾಕಷ್ಟು ಜನ. ನೋಡಿ, ಸಾಲಿಗ್ರಾಮ 11 ದಿನಗಳು ನಿರಂತರವಾದಂತಹ ದರ್ಶನ. ಬೆಳಿಗ್ಗೆ 6 ಗಂಟೆಗೆ ಪ್ರಾರಂಭ ಆದರೆ ರಾತ್ರಿ 11 ಗಂಟೆವರೆಗೂ ಜನ ದರ್ಶನ ಮಾಡಿದ್ದಾರೆ. ಆದರೆ ನಾವು ಅಂದುಕೊಂಡಿದ್ದು ಬೆಳಗ್ಗೆ 9:30ರಿಂದ ಸಂಜೆ 6 ಅಂತ. ಆದರೆ ಬಂದಂಥ ಜನಸಾಗರವನ್ನು ನೋಡಿ ನಾವು ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ವಿ. ಆ 11 ದಿವಸ ಈ ದೇಹ ನಮಗೆ ಗೊತ್ತಿಲ್ಲದಂಥ ರೀತಿಯಲ್ಲಿ ಸಾಕಷ್ಟು ಕೆಲಸ ಮಾಡ್ತು. ಈಗ ಈ ದೇಹ ಸ್ವಲ್ಪ ಸ್ಪಂದಿಸಬೇಕಾದ್ರೆ ಸ್ವಲ್ಪ ಕಷ್ಟವಾಗ್ತಾ ಇರುತ್ತೆ. ಅಂದರೆ ಆ ಡ್ಯೂಟಿ ಮಾಡುವಾಗ, ಕೆಲಸ ಮಾಡುವಾಗ ನಮಗೆ ಅರಿವಿಲ್ಲದಂಥ ರೀತಿ ನಮ್ಮ ಸಂಪೂರ್ಣವಾದಂಥ ಮನಸ್ಸು, ದೇಹ ಎಲ್ಲವೂ ಸಹಿತ ಆ ಭಗವಂತನಿಗೆ ಅರ್ಪಣೆ ಆಗಿತ್ತು. 11 ದಿವಸ ನಮ್ಮ ಓಡಾಟ, ನಮ್ಮ ವೇಗ, ನಮ್ಮ ಸ್ಪೀಡು ಇತ್ತಲ್ಲ, ಅದು ನಮಗೆ ಅರಿವಿಲ್ಲದಂತಿತ್ತು. ರಿಮೋಟ್ ಕಂಟ್ರೋಲ್ ಥರ ರಿಮೋಟ್ ಆಪ್ರೇಟ್ ಮಾಡಿದ್ರೆ ಹೇಗೆ ಚಾನಲ್ ಚೇಂಜ್ ಆಗ್ತಾ ಇರುತ್ತೋ ಹಾಗೆ ನಮ್ಮ ಭವಿಷ್ಯದಲ್ಲಿ ನಮ್ಮ ದೇಹ ಅಂಥ ಕೆಲಸ ಮಾಡಿದೆ ಅಂದರೆ ಅದು ನಮಗೆ ತಪ್ಪಲ್ಲ. ಅಷ್ಟು ವೇಗ ಇತ್ತು. ಹಾಗೆ ಇಡೀ ಆಶ್ರಮವನ್ನು
ಆಶ್ರಮವನ್ನು, ಹಿಂದಿನ ಆಶ್ರಮವನ್ನು ನಾನು ನೋಡಬೇಕಾದ್ರೆ ಪುನಃ 4 ತಿಂಗಳು ಬೇಕಾಗುತ್ತೋ 5 ತಿಂಗಳು ಬೇಕಾಗುತ್ತೋ ಗೊತ್ತಿಲ್ಲ. ಜೊತೆಗೆ ಅದರ ಮೇಲೆ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಾತ್ರ, ಅಂದರೆ ಆ ಪ್ರಕಾರ ನಮ್ಮ ಆಶ್ರಮ ಆಯಿತು. ಆದರೆ ಇದೆಲ್ಲ ಹೇಗಿದೆ, ಹೇಗಾಯಿತು, ಹೇಗೋಯ್ತು ನನಗಂತೂ ಅರಿವಿಲ್ಲ. ಇದು ಪೂರ್ವಭಾವಿ ಸಿದ್ಧತೆ ಇಲ್ಲ, ಅಥವಾ ನಮಗೆ ಪೂರ್ವವಾಗಿ ನಮಗೆ ಇಲ್ಲಿ ಸಾಲಿಗ್ರಾಮ ಬರುತ್ತೆ ಅಂತ ಗೊತ್ತಿಲ್ಲ, ಸಾಲಿಗ್ರಾಮ ಬಂದಿಲ್ಲ ಅನುಷ್ಠಾನ ಆಗುತ್ತೆ ಅಂತ ಗೊತ್ತಿಲ್ಲ. ಏನೋ ಪುಣ್ಯಾತ್ಮರು ಒಂದು ದಿವಸಕ್ಕೆ ಮಟ್ಟಿಗೆ ತಂದರು, ದರ್ಶನ ಆಯಿತು, ಅದರಿಂದ ಒಂದಷ್ಟು ಕಾಯಕ ನಮಗೆ ಹಿಂದಲೇ ಅದರ ಪಾಸಿಟಿವ್ ಎನರ್ಜಿಗಳಂತಕ್ಕಂಥದ್ದು, ಕೆಲಸ ಕಾರ್ಯಗಳಂತಕ್ಕಂಥದ್ದು ಗೊತ್ತಾದ್ದರಿಂದ ಹಿಂದಲೇ ನಾವು ಅದನ್ನು ಒಂದಷ್ಟು ಜನ ದರ್ಶನಕ್ಕೆ ಅಂತ ವ್ಯವಸ್ಥೆ ಮಾಡಿದ್ವಿ. ಕೇಳಿದ ತಕ್ಷಣ ಪುಣ್ಯಾತ್ಮರು ಹಾಗೇನೆ ಬಿಟ್ಟುಕೊಟ್ರು. ಹೀಗೆ ಒಂದು ಅಪರೂಪವಾದಂತಹ ಒಂದು ಮಾಣಿಕ್ಯ ಅಂದರೆ ಅದು ನಮಗೆ ಮಾತ್ರ ಸೀಮಿತವಾಗಿರಬಾರ್ದು. ಒಂದು ಅಪರೂಪವಾದಂಥದ್ದು, ಶಕ್ತಿಯುತವಾದಂಥದ್ದು, ಒಂದು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದಾಗ ಎಲ್ಲವೂ ಈ ಭೂಮಿಯಲ್ಲೇ ಸಿಗ್ತಕ್ಕಂಥದ್ದೇ. ಈ ಭೂಮಿ ಸೃಷ್ಟಿ ಏನೆಲ್ಲ ಇದೆ ಅದು ಯಾರೋ ಒಬ್ಬರಿಗೆ ಸೀಮಿತ ಅಲ್ಲ. ನಿನ್ನೆ ಒಬ್ಬರು ಪುಣ್ಯಾತ್ಮರು ಹೇಳ್ತಿದ್ರು, ಒಂದು ಕಡೆ ಒಂದು ವಿಶೇಷವಾಗಿರ್ತಕ್ಕಂಥ ಔಷಧಿ ಗುಣಗಳಿರ್ತಕ್ಕಂಥ ಕಲ್ಲುಗಳಿದೆ. ಕ್ಯಾನ್ಸರ್ ಅಂತಕ್ಕಂಥ ಮಹಾಮಾರಿಯನ್ನು ಸಹಿತ ಹೋಗಲಾಡಿಸುವಂಥ ಶಕ್ತಿ ಆ ಕಲ್ಲಿಗಿದೆ. ಆ ಕಲ್ಲಲ್ಲಿ 3 ಗುಣಗಳಿದೆ. ಆ ಕಲ್ಲಲ್ಲಿರ್ತಕ್ಕಂಥ 3 ಗುಣಗಳು 3 ವಿಶೇಷವೇ ಅಂತ ಹೇಳ್ತಿದ್ರು. ಆದರೆ ಆ ಕಲ್ಲುಗಳನ್ನು ಸ್ವಲ್ಪ ತರಿಸೋಣ ಅಂದರೆ ಅದಕ್ಕೆ 4 ಕಡೆಯೂ ಆ ಒಂದು ಕಲ್ಲುಗಳ ಹತ್ರ ಅದಕ್ಕೆ ಬೇಕಾಗಿರ್ತಕ್ಕಂಥ ಸೆಕ್ಯೂರಿಟಿ, ಮಿಲಿಟರಿ ಸಹಿತ ಅಲ್ಲಿ ಸೆಕ್ಯೂರಿಟಿ ಇದೆ ಅಂತ. ಉದ್ದೇಶ ಆ ಕಲ್ಲು ಬರೀ ರೋಗ ರುಜಿನಕ್ಕೆ ಅಷ್ಟೇ ಅಲ್ಲ, ಸಾಮಾನ್ಯಕ್ಕೆ ಆಕಾಶದಲ್ಲಿರ್ತಕ್ಕಂತಹ ಏನೇ ರಾಕೆಟ್ಸು ಅದಕ್ಕೆ ಸಂಬಂಧಪಡ್ತಕ್ಕಂಥದ್ದಿಲ್ಲ ಅದಕ್ಕೆಲ್ಲ ಅದನ್ನು ಉಪಯೋಗಿಸ್ತಾರಂತೆ. ಆದರೆ ಅದರಲ್ಲಿ ಗುಣ, ಔಷಧಿ ಗುಣ ಹೇಗೆ ಅಂದರೆ ಕ್ಯಾನ್ಸರ್ನ ಗುಣ ಮಾಡೋ ಗುಣ ಇದೆ ಅಂತ ಹೇಳ್ತಾರೆ. ಅದರ ಪೂರ್ವಭಾವಿ ಚರಿತ್ರೆ ಸಾಕಷ್ಟು ಹೇಳಿದ್ರು, ಸಮಯವಾಗಿಲ್ಲ ನಿಮಗೆ ನಾನು ಹೇಳೋಕ್ಕದನ್ನು. ಆದರೆ ಒಂದಂತೂ ಸತ್ಯ, ಈ ಭೂಮಿಯಲ್ಲಿ ಅಂಥ ವಸ್ತುಗಳಿದೆ. ಸಾಲಿಗ್ರಾಮ ಬಂದಾದ ಮೇಲೆ ಇಂತಹ ಮಹನೀಯರು, ಇಂಥ ಪುಣ್ಯಾತ್ಮರು, ಇಂಥ ಅಪರೂಪವಾದಂಥ ವಸ್ತುಗಳ ಬಗ್ಗೆ ನನಗೆ ಒಂದಷ್ಟು ಹೇಳೋದಕ್ಕೆ ಬರ್ತಾ ಇರ್ತಾರೆ. ನನಗೆ ಏನೇ ಗಮನಕ್ಕೆ ಬಂದರು, ನನಗೆ ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಗಳು ಬಂದರು, ಅಥವಾ ಅದರಿಂದ ಏನೋ ಒಂದು ಅಪರೂಪವಾದ ವಸ್ತು ಇದೆ ಅಂದರೆ ಅದನ್ನು ತಂದು ನಿಮ್ಮ ಮುಂದೆ ಇಡುವಂಥ ಕಾಯಕ ನಾನು ಮಾಡ್ತೇನೆ. ಯಾಕೆಂದರೆ ಅದು ಸತ್ಯಾಸತ್ಯತೆಗಳನ್ನು ಕಂಡು ಸರಿ ಇದೆ, ಸತ್ಯವಾಗಿದೆ, ಹೌದು ಇದರಲ್ಲಿ ಸತ್ಯ ಇದೆ, ಈ ಕೆಲಸ ಆಗುತ್ತೆ ಅಂದರೆ ನಿಮ್ಮ ಮುಂದೆ ತಂದಿಡೋದ್ರಲ್ಲಿ ಖಂಡಿತ ತಪ್ಪಲ್ಲ. ಯಾಕೆಂದರೆ ತಾವೆಲ್ಲರೂ ಸತತ 9 ವರ್ಷದಿಂದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಎದೆಗಪ್ಪಿಕೊಂಡು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. 9 ವರ್ಷ ಒಂದು ಕಾರ್ಯಕ್ರಮ ಇಷ್ಟು ಆನಂದವಾಗಿ ಮುಂದೆ ನಡಿಬೇಕಂದ್ರೆ ಅದು ಹುಡುಗಾಟದ ಮಾತಲ್ಲ. ಯಾವುದೇ ಕಾರ್ಯಕ್ರಮ 1 ವರ್ಷ 2 ವರ್ಷ ತುಂಬೋ ಅಷ್ಟೊತ್ತಿಗೆ ಹಬ್ಬ ಸುಸ್ತಾಗ್ಬಿಡುತ್ತೆ. ಆದರೆ ಇವತ್ತಿಗೂ ಸಹಿತ ನವಯೌವನವನ್ನು, ನವಚೈತನ್ಯವನ್ನು ತುಂಬಿಕೊಂಡಿರ್ತಕ್ಕಂಥದ್ದು ಮಹರ್ಷಿವಾಣಿ ಕಾರ್ಯಕ್ರಮ. ಈ ಮಹರ್ಷಿವಾಣಿಗೆ ಮತ್ತೊಂದು ಗರಿ ಅಂದರೆ ನಮ್ಮ ಶ್ರೀನಿವಾಸ ಶರ್ಮಾ ಭಾನುವಾರದ ಆ ವಿಶೇಷವಾಗಿರ್ತಕ್ಕಂಥ ಮಾತಾಡುವ ವನಸರಿಯಿಂದ, ಮೊನ್ನೆ ಭಾನುವಾರ ನೋಡಿ, ಯಾವ ಭಾನುವಾರವೂ ಯಾವ ಕಾರ್ಯಕ್ರಮವೂ ಶ್ರೀನಿವಾಸನ ಕಾರ್ಯಕ್ರಮನ ನಾನು ಕಂಪ್ಲೀಟಾಗಿ ನೋಡಿದ್ದಿಲ್ಲ. ನಾನು ಹೇಳ್ತಿದ್ದೆ ಅಷ್ಟೇ, ಹೀಗೆ ಮಾಡು, ಹಾಗೆ ಮಾಡು, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಹೀಗೆ ಬರಬೇಕು, ಕಾರ್ಯಕ್ರಮದ ಪೂರ್ವಭಾವಿ ಹೀಗೆ ತೊಗೊಳ್ಬೇಕು, ಸ್ವರ ಹೀಗಿರಬೇಕು, ಮತ್ತು ನಿನ್ನ ಗ್ರಹಗಳನ್ನು ಈ ರೀತಿ ಅಧ್ಯಯನ ಮಾಡಬೇಕು, ಅದಕ್ಕೆ ಸಂಬಂಧಪಡ್ತಕ್ಕಂಥ ರಾಶಿ ಫಲವನ್ನು ಹೀಗೇ ಬರಬೇಕು ಅಂತ ಒಂದಷ್ಟು ಕಿವಿ ಮಾತು ನಾನು ಹೇಳ್ತಿದ್ದೆ ಅಷ್ಟೇ. ನಾನು ಹೇಳಿದ್ದು ಆತ ಕೇಳಿದ್ದು. ಆದರೆ ಅದನ್ನು ಪ್ರದರ್ಶನಕ್ಕೆ ಬರಬೇಕಾದ್ರೆ ಯಾವತ್ತೂ ಪ್ರೆಸೆಂಟೇಷನ್ ಇದೆಯಲ್ಲ ಅದು ಬಹಳ ಮುಖ್ಯ. ನೀವೆಂಥ ಜ್ಞಾನವಂತರಾಗಿರಿ. ಇವತ್ತಿನ ದಿವಸ ಸಮಾಜದಲ್ಲಿ ಸಾಕಷ್ಟು ಜನ ಜ್ಞಾನಿಗಳಿದ್ದಾರೆ, ಸಾಕಷ್ಟು ವಿದ್ಯಾವಂತರಿದ್ದಾರೆ. ನಿಮ್ಮಲ್ಲಿರುವ ವಿದ್ಯೆ, ಜ್ಞಾನ ಅಪಾರವಾದಂತಹದ್ದು. ಆದರೆ ನಿಮಗೆ ಆ ಪ್ರೆಸೆಂಟೇಷನ್ ಕೊಡಬೇಕಾದ್ರೆ, ಇನ್ನೊಬ್ಬರನ್ನ ಮನವೊಲಿಸಬೇಕಾದ್ರೆ, ಇನ್ನೊಬ್ಬರನ್ನ ಮೆಚ್ಚಿಸಬೇಕಾದ್ರೆ, ಇನ್ನೊಬ್ಬರು ಆ ವಿಚಾರವನ್ನು ಗ್ರಹಿಸಿ ಅವ್ರ ಜೀವನಕ್ಕೆ ಅದನ್ನು ಅಳವಡಿಸ್ಕೊಳ್ಬೇಕಾದ್ರೆ ತಿಳಿಸುವ ವಿಧಾನ ಇದೆಯಲ್ಲ ಅದು ಬಹಳ ಮುಖ್ಯ. ಆನಂದ್ ಗುರೂಜಿಯವ್ರನ್ನ ಇಷ್ಟು ಎದೆಗಪ್ಪಿಕೊಂಡು ನಮ್ಮ ಕಾರ್ಯಕ್ರಮ, ಮಹರ್ಷಿವಾಣಿ ಕಾರ್ಯಕ್ರಮ ನಮ್ಮ ಆನಂದ್ ಗುರೂಜಿ ಅಂತ ಯಾತಕ್ಕಾಗಿ ಹೇಳ್ತೀನಿ ಅಂದರೆ, ನನ್ನಲ್ಲಿ ಏನು ಕಂಡು ನೀವು ಹೇಳ್ತಿದ್ದೀರೋ ಅದು ನನಗೆ ಗೊತ್ತಿಲ್ಲ. ಇವತ್ತಿಗೂ ನಾನು ಕಲಿಬೇಕಾದ್ದು ಸಾಕಷ್ಟು ಇದೆ ಅಂತಕ್ಕಂಥದ್ದು ಪ್ರತಿನಿತ್ಯ ಈ ಅಭ್ಯಾಸ ಕ್ರಮದಲ್ಲಿ, ವಿದ್ಯಾಭ್ಯಾಸದಲ್ಲಿ ನನಗಿನ್ನ ಹೆಚ್ಚಿನ ಒಂದು ಸಣ್ಣ ಧೂಳಿನಷ್ಟು ಇರ್ತಕ್ಕಂಥ ಒಬ್ಬ ಗುರುವನು ಆತನ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಒಂದಷ್ಟು ವಿದ್ಯೆ ಬೇಕು ಅಂತ ಅಪೇಕ್ಷೆ ಪಡೆಯುವಂಥವ್ನು ನಾನು. ಅಂತಹದ್ರಲ್ಲಿ ಭಾನುವಾರದ ಸಂಚಿಕೆ ಮಾತಾಡುವ ವನಸರಿ, ಆ ವನಸರಿ ಹೇಗೆ ತಿರುಗುತ್ತೋ ಹಾಗೆ ಭವಿಷ್ಯವನ್ನು ನಿರ್ಣಯ ಮಾಡಿ ಆ ಕ್ಷಣಕ್ಕೆ ನಿರ್ಣಯ ಮಾಡಬೇಕು. ಓ ಕರೆಕ್ಟು, ಇದು ಎಡಗಡೆ ತಿರುಗ್ತಾ ಇದೆ, ಎಡಗಡೆ ತಿರುಗ್ತಾ ಇರತಕ್ಕಂಥ ಮಾತು ಎಡಗಡೆ ತಿರುಗಬೇಕಾದ್ರೆ ಈ ಭವಿಷ್ಯತ್ತು ಏನಾಗುತ್ತೆ, ಇದು ಸಡನ್ನಾಗಿ ಮೇಲೆತ್ತಿ ನಿಂತ್ಕೊಂಡಿದೆ, 90 ಡಿಗ್ರಿ ಮೇಲೆತ್ತಿದೆ ಗಿಡಮೂಲಿಕೆ, ಆ 90 ಡಿಗ್ರಿಯಲ್ಲಿ ಬಂದರೆ ಈ ವ್ಯಕ್ತಿ ಈ ಕ್ಷಣಕ್ಕೆ ಏನು ಮಾಡಬಲ್ಲ, ಏನು ಮಾಡಿದರೆ ಕೆಲಸವನ್ನು ಸಾಧನೆ ಮಾಡ್ಕೋಬಲ್ಲ. ಅದಕ್ಕೆ ಪರಿಹಾರ ಮಾರ್ಗ ಬೇಕು, ವಿಚಾರ ತಿಳಿಸಬೇಕು. ಜೊತೆಗೆ ಆ ಮೂಲಿಕೆ ಹೇಗೆ ಹೋಗುತ್ತೋ ಆ ಮಾತು ಅದಕ್ಕೆ ತಕ್ಕನಾದಂಥ ರೀತಿ ಆತನ ಕಾರ್ಯಸಿದ್ಧಿ ಆಗಬೇಕು. ಇದನ್ನು ಮಾಡಿ ಅವರ ರಾಶಿಗೆ ಅದು ಅನ್ವಯಿಸುತ್ತಾ, ಅದು ಬಹಳ ಮುಖ್ಯ.
ನಿನ್ನ ಚಾಕುಚಕ್ಯತೆಯಿಂದ ನೀನು ಮಾತಾಡುವಂಥದ್ದು ನಿನ್ನ ಅಭ್ಯಾಸ ಕ್ರಮವೋ, ನೀನು ಅದನ್ನು ನೋಡಿ ಹೇಳೋದು ಅದು ದೊಡ್ಡತನ ಅಲ್ಲ. ನೀನು ಹೇಳುವ ರಾಶಿಫಲ ವ್ಯಕ್ತಿಗತ ಅನ್ವಯಿಸಬೇಕು. ಯಾರು ಮೇಷರಾಶಿಯವರಿದ್ದೀರಿ, ಯಾರೆಲ್ಲ ಮೇಷರಾಶಿ, ವೃಷಭ ರಾಶಿ, ಮಿಥುನ ರಾಶಿ, ಕರ್ಕಾಟಕ ರಾಶಿಯವರಿದ್ದೀರಿ, ಆಯಾ ರಾಶಿಗಳಿಗೆ ಸಂಬಂಧಪಟ್ಟತಕ್ಕಂಥ ವ್ಯಕ್ತಿಗಳು ತಾವು ರಾಶಿಯನ್ನು ನೋಡುವಾಗ, ನಿಮ್ಮ ಅದೃಷ್ಟದ ಪರೀಕ್ಷೆ ಆಗುವಾಗ, ನಿಮ್ಮ ಫಲಾಫಲಗಳ ಬಗ್ಗೆ ತಿಳ್ಕೊಳ್ಳುವಾಗ ಆ ವನಸಿರಿ ಹೇಗೆಲ್ಲ ಓಡಾಡುತ್ತೆ, ಆ ಓಡಾಡುವ ಕ್ಷಣ ಆ ವಿಚಾರವನ್ನು ನಿಮ್ಮ ಮುಂದೆ ತಂದಿಡುವಂಥ ಪ್ರಯತ್ನವನ್ನು ಶ್ರೀನಿವಾಸ ಶರ್ಮಾ ಮಾಡಿ ಗೆದ್ದಿದ್ದಾನೆ ಅಂತ ನನ್ನ ಮನಸ್ಸಿಗೆ ಅನಿಸಿದೆ. ಅಂದರೆ ಈ ಗೆದ್ದಿದ್ದಾನೆ ಅಂದರೆ ಸಂಪೂರ್ಣ ಹೋಗಲಿ ಆನಂದ ಪಡೋದಲ್ಲ, ಇನ್ನೂ ಅದರ ಜವಾಬ್ದಾರಿ ಬೇಕು, ಇನ್ನೂ ಆಳ ಇಳಿಬೇಕು, ಇನ್ನೂ ಅದನ್ನು ಅಧ್ಯಯಿಸಬೇಕು, ಇನ್ನೂ ಅದರಲ್ಲಿರ್ತಕ್ಕಂಥ ಒಂದೊಂದು ಸತಿ ಒಂದು ಕಣ ಹೀಗೆ ತಿರುಗಿತು ಅಂದರೆ ಅದರದ್ದು ಏನೋ ಭವಿಷ್ಯ ಇದೆ, ಅದರ ಅರ್ಥ ಇದೆ, ಅದರ ಮೂಲಾರ್ಥಗಳಿದೆ, ಅದನ್ನು ಅಧ್ಯಯನ ಮಾಡಬೇಕು. ಇಷ್ಟಕ್ಕೆ ಪ್ರಪಂಚ ಅಲ್ಲ, ಇಷ್ಟನ್ನೇ ನಾನು ಬೆನ್ನನ್ನು ನಾನು ತಟ್ಕೊಳ್ಬಾರ್ದು, ಇದನ್ನು ಮೀರಿರ್ತಕ್ಕಂಥ ಸಾಧನೆ ಏನಿದೆ ಹುಡುಕಬೇಕು, ಹಾಗೆ ಅದರ ಅನುಷ್ಠಾನ ಮಾಡಬೇಕು, ಹಾಗೆ ಅದರ ತಪಸ್ಸು ಮಾಡಬೇಕು. ಯಾವುದನ್ನಾದರೂ ತಪಸ್ಸು ಮಾಡಿ ಅನುಷ್ಠಾನ ಮಾಡಿದ್ರೆ ನಮ್ಮ ಭಾರತೀಯ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮ ನೋಡಿ, ಎಷ್ಟೋ ಜನ ಋಷಿಮುನಿಗಳು, ಎಷ್ಟೋ ಜನ ಸಾಧು ಸಂತರು ಇವತ್ತಿಗೂ ಸಹಿತ ಹಿಮಾಲಯದಲ್ಲಿ ಕೂತು ತಪಸ್ಸನ್ನು ಮಾಡ್ತಿರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ. ಕೋಟಿಗೆ ಬದುಕಿರ್ತಕ್ಕಂಥ ವ್ಯಕ್ತಿ ನನಗೆ ಇದೆಲ್ಲ ನಶ್ವರ ಅಂತ ಹೇಳಿ ಹಿಮಾಲಯದಲ್ಲಿ ಕೂತು ತಪಸ್ಸು ಮಾಡ್ತಿರ್ತಕ್ಕಂಥ ಮಹನೀಯರಿದ್ದಾರೆ. ಅಂತಹವರ ಕಾಲು ಧೂಳಿಗೂ ಸಮಾನ ನಾವಲ್ಲ. ಯಾಕೆಂದರೆ ಭಗವಂತ ಎಲ್ಲ ಸ್ಥಿತಿಗತಿಗಳನ್ನು ಕೊಟ್ಟಿದ್ದಾನೆ. ಎಷ್ಟೋ ಜನ್ಮ ಇದ್ದರೆ ಒಂದು ಮಾನವ ಜನ್ಮ. ಇಂತಹ ಒಂದು ಮಾನವ ಜನ್ಮದಲ್ಲಿ ಬೇಕಾದ ಸುಖ ಸಂತೋಷ ನೋಡಿ, ಕೆಲವರು ನೋಡ್ತೀವಿ ನಾವು ಮೋಜು ಮಸ್ತಿ ಮಾಡೋವಂಥದ್ದನ್ನು, ಅದು ನೋಡಿ ಒಂದ್ಸತಿ ಅನಿಸುತ್ತೆ ಇಷ್ಟೇನ ಜೀವನ, ಈ ಸುಖ ಸಂತೋಷ ಇಷ್ಟಕ್ಕೆ ಮಾತ್ರ ಇದು ಸೀಮಿತವಾಗಿಬಿಡ್ತಾ. ವ್ಯಕ್ತಿ ಬದುಕಿದ್ರು ಒಂದು ದಿನ ತನ್ನ ಬದುಕಲ್ಲಿ ಇನ್ನೊಬ್ಬರ ಕತ್ಲನ್ನು ಹೊಡೆದೊಡಿಸಿ ಅಲ್ಲೊಂದು ದೀಪವನ್ನು ನಡೆಸುವ ಕಾಯಕ ಇನ್ನೊಬ್ಬ ವ್ಯಕ್ತಿ ಮಾಡಬೇಕು. ಅದು ಜೀವನದ ಅರ್ಥ. ಇದನ್ನೇ ನನ್ನ ತಂದೆ ಹೇಳ್ಕೊಟ್ಟಿದ್ದು. ನೀನು ಬದುಕಿರುವಷ್ಟು ದಿನ ಇನ್ನೊಬ್ಬರ ಮನೆ ದೀಪ ಹಚ್ಚಿ ಇನ್ನೊಬ್ಬರು ಬೆಳಕು ಕೊಡೋಕ್ಕಾಗುತ್ತೋ ಇಲ್ಲೋ ನಿನ್ನ ಯೋಗ್ಯತೆ ನನಗೆ ಗೊತ್ತಿಲ್ಲ. ಆದರೆ ಒಂದು ದಿವಸ ನಿಜಕ್ಕೂ ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಹುಡುಕಿ ಅಂಥ ಕಷ್ಟದಲ್ಲಿರ್ತಕ್ಕಂಥವ್ರ ಮನೆ ಕತ್ತಲನ್ನು ಹೊಡೆದೋಡಿಸುವಂಥ ಕಾಯಕ ನೀನು ಮಾಡುವಂಥವನಾದರೆ ನೀನು ಹುಟ್ಟಿದ್ದಕ್ಕೂ ಸಾರ್ಥಕ, ನಾನು ಈ ಜನ್ಮ ಕೊಟ್ಟಿದ್ದು ಸಾರ್ಥಕ ಅಂತ ನಮ್ಮಪ್ಪ ನನಗೆ ಒಂದಲ್ಲ 4 ಬಾರಿ ಕಿವಿ ಮಾತು ಹೇಳಿದರು. ಅದನ್ನೇ ನನ್ನ ಮಗನಿಗೆ ನಾನು ತಿಳಿಸ್ತಾ ಇದ್ದೇನೆ. ಮನುಷ್ಯನ ಬದುಕು ನೋಡಿ, ನಾವು ಶ್ರಮವಹಿಸಿ ಕಾಯಕವನ್ನು ಮಾಡಿದ್ರೆ ಅಥವಾ ನಾವು ಮಾಡಬೇಕಾದಂತಹದ್ದನ್ನು ಜವಾಬ್ದಾರಿಯುತವಾಗಿ ನಿಂತು ಕೆಲಸ ಮಾಡಿದ್ರೆ ಈ ಪ್ರಕೃತಿ, ಈ ಪರಿಸರ, ಈ ಸುಂದರವಾದ ಪ್ರಪಂಚ ನಮಗೆ ಏನು ಕೊಡಬೇಕು ಎಲ್ಲವನ್ನೂ ಕೊಟ್ಟೇ ಕೊಡುತ್ತೆ. ಎಲ್ಲರಂತೆ ನಾವು ನಿಜ, ಆದರೆ ಅಪರೂಪವಾದಂಥ ಅತೀತವಾದಂಥ ಜ್ಞಾನ ಅದು ತಪಸ್ಸಿನಿಂದ ಮಾತ್ರ ಸಿದ್ಧಿಸ್ಕೊಳ್ಬೋದು. ಆ ತಪಸ್ಸನ್ನು ಮಾಡಿದರೆ ಮಾತ್ರ ಅಲ್ಲಿ ಒಂದು ಅತೀತವಾದ ಶಕ್ತಿ ಇರುತ್ತೆ, ಆ ಶಕ್ತಿ ಪ್ರಪಂಚಕ್ಕೆ ವಿನಿಯೋಗ ಆಗುತ್ತೆ. ಒಳ್ಳೆಯದಾಗಲಿ ಗುರುಗಳೇ. ಇವತ್ತಿನ ದಿವಸ ರಾಶಿಫಲಕ್ಕೆ ಇದೀಗ ಸೂಕ್ತ ಸಮಯ ಎದುರಾಗಿದೆಯೇನೋ ಅಂತ ನನ್ನ ಮನಸ್ಸಿಗೆ ಭಾವನೆ ಆಗಿದೆ ಗುರುಗಳೇ. ರಾಶಿಫಲ ಈಗ ಪ್ರಾರಂಭ ಆಗುತ್ತೆ. ಹೌದು ಗುರುಗಳೇ. ಒಂದು ರಹಸ್ಯವನ್ನು ಹೇಳ್ತಿದ್ದೇನೆ. ರಾಶಿಫಲವನ್ನು ಪ್ರತಿ ಬಾರಿ ನಮ್ಮ ನಿಗದಿ ಸಮಯಕ್ಕೆ ನಾವು ತೆಗೆದುಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಅನ್ಕೊಂಡ್ರೂ ಆಗ್ತಿಲ್ಲ. ರಾಶಿಫಲವನ್ನು ಇಲ್ಲಿವರೆಗೂ ಮಹರ್ಷಿವಾಣಿ ಕಾರ್ಯಕ್ರಮದ ರಾಶಿಫಲದ ಬಗ್ಗೆ ಒಂದು ರಹಸ್ಯವನ್ನು ಹೇಳ್ತಿದ್ದೇನೆ ಕೇಳಿ. 9 ವರ್ಷದ ಈ ಪಯಣದಲ್ಲಿ ರಾಶಿಫಲವನ್ನು ಇಷ್ಟೊತ್ತಿಗೆ ಹೀಗೆ ತಗೊಳ್ಬೇಕು ಅಂತ ನಾನು ಸಹಿತ ಗೆರೆಗೀಚಿದಂಗೆ ಇಷ್ಟೇ ಸಮಯಕ್ಕೆ ಮಾತಾಡಬೇಕು ಅಂತ ಅಂದ್ಕೊಳ್ತೇನೆ. ಆದರೆ ಅದು ಸಾಧ್ಯವಾಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲ ಅಂದರೆ ಇದಿಷ್ಟೇ ಕಾರಣ. ರಾಶಿಫಲವನ್ನು ನಾವು ಪಂಚಾಂಗವನ್ನಾಗಲಿ ಅಥವಾ ಕಂಪ್ಯೂಟರಲ್ಲಾಗಲಿ ಅಥವಾ ಅದಕ್ಕೆ ಪೂರ್ವಭಾವಿ ಸಿದ್ಧತೆಗಳಲ್ಲಾಗಲಿ ನಾವು ಕೂತ್ಕೊಳ್ಳೋದಲ್ಲ. ರಾಶಿಫಲದ ಬಗ್ಗೆ ನಾನು ಪ್ರಾರ್ಥನೆ ಮಾಡಿದಾಗ ಪ್ರಾರ್ಥನೆ ಮಾಡಿದ ಮರುಕ್ಷಣ ಹಿಂದಲೇ ನನಗೆ ಆ ರಾಶಿಫಲವನ್ನು ಉಪದೇಶಿಸಿ ಭಗವಂತ ಇವತ್ತು ನೀನು ಶುರು ಮಾಡ್ಬೋದು, ಇಲ್ಲಿಂದ ರಾಶಿ ಶುರು ಆಗಲಿ, ಈ ವಿಚಾರವನ್ನು ಅಂದರೆ ಒಂದೊಂದು ರಾಶಿಯಲ್ಲಿರ್ತಕ್ಕಂತಹ ಲಾಭ ನಷ್ಟ ಬೇಕು ಬೇಡ ಇವೆಲ್ಲವನ್ನು ಸಹಿತ ತಿಳಿಸುವಂಥದ್ದಾಗಲಿ ಅನ್ನತಕ್ಕಂಥ ಮನಸ್ಥಿತಿ ಬಂದರೆ ಎಲ್ಲೂ ನಿಲ್ಲ, ತಾನಾಗಿ ಹೊರಡ್ತಾ ಇರುತ್ತೆ. ಇದು ಒಂದು ಅಪರೂಪವಾದಂತಹ ವಿದ್ವತ್ತು, ಇದೊಂದು ವಿದ್ಯಾ ರಹಸ್ಯ. ಇದು ನಮ್ಮ ತಾತ ಅವರಿಂದ ಬಂದಂತಹ ಒಂದು ಭಿಕ್ಷೆ, ಅವ್ರ ಕೃಪೆ. ಅದರಿಂದ ರಾಶಿಫಲವನ್ನು ಹೇಳಬೇಕಾದ್ರೆ ಇವತ್ತಿನವರೆಗೂ ಎಷ್ಟೋ ಜನಕ್ಕೆ ಸಂದೇಹ ಇದೆ, ಸಂಶಯ ಇದೆ. ನಮ್ಮ ವಾಹಿನಿಯಲ್ಲಿ ಕೂತ್ಕೊಂಡಾಗ ನಮ್ಮ ಮುಂದೆ ಒಂದು ಸ್ಕ್ರೀನಲ್ಲಿ ಏನಾರು ಬರ್ತಿರುತ್ತೇನೋ ಅದನ್ನು ಓದ್ಕೊಂಡು ಹೇಳ್ಬಿಡ್ತೀವೇನೋ ನಾವು, ಇದು ಸಹಿತ ಸುಮಾರು ಜನ ಮಾತಾಡ್ಕೊಳ್ತಾರೆ. ಆದರೆ ತುಂಬ ಹತ್ತಿರದಿಂದ ಬಂದು ನಾನು ನೋಡಿದಿರೋರಿಗೆ, ನನ್ನ ಜೊತೆಯಲ್ಲಿರ್ತಕ್ಕಂಥವ್ರಿಗೆ ಗೊತ್ತಾಗುತ್ತೆ ಈ ವಿದ್ಯೆ ಹೇಗೆ ಅಂತಕ್ಕಂಥದ್ದು. ಆದರೆ ಈ ಒಂದು ರಾಶಿಫಲದಲ್ಲಿ ನಾನು ಏನು ತಿಳಿಸ್ತಾ ಇದ್ದೀನಿ ಅದರಿಂದ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಿರ್ತಕ್ಕಂಥ ಮಹನೀಯರು ಸಾಕಷ್ಟು ಜನ ಇದ್ದಾರೆ. ಪ್ರತಿನಿತ್ಯ ಇದಕ್ಕಾಗಿ ಕಾತುರತೆಯಿಂದ ಕಾಯುವವರಿದ್ದಾರೆ.
ನಾನು ಲೇಟ್ ಆದರೂ ಸಹಿತ ಮನೇಲಿರ್ತಕ್ಕಂತಹ ಅವರ ಅರ್ಧಾಂಗಿ, ಅವರ ಶ್ರೀಮತಿ, ಅವರ ಮಕ್ಕಳು ಮೊಬೈಲ್ ಆನ್ ಮಾಡಿ ಅದನ್ನು ಅವ್ರ ಕಿವಿ ಕೇಳಿಸುವಂತಹ ಒಂದು ಪ್ರಯತ್ನವನ್ನು ಸಹಿತ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಯಾರೂ ಅನ್ಯತಾ ಭಾವಿಸ್ಬೇಡಿ. ರಾಶಿಫಲವನ್ನು ಈ ಸಮಯಕ್ಕೆ ಯಾಕೆ ಅಂದರೆ ಆ ಮುಹೂರ್ತಕ್ಕೋಸ್ಕರ ಕಾಯ್ತಾ ಇರ್ತೀವಿ ನಾವು. ಆ ಮುಹೂರ್ತ ಬಲ ಅದು. ಆ ಮುಹೂರ್ತದಲ್ಲಿ ಪ್ರಾರಂಭಿಸಿದ್ರೆ ಎಲ್ಲರಿಗೂ ಸಹಿತ ಅದು ಶುಭವಾಗುತ್ತೆ. ಅದರಲ್ಲಿರ್ತಕ್ಕಂಥ ದೋಷ ಇದ್ದರೂ ಅದು ಪರಿಹಾರ ಆಗಿಂದಾಗಲೇ ಆ ಭಗವಂತನ ದಯದಿಂದ ಎಲ್ಲವೂ ಸಹಿತ ಅನುಗ್ರಹವಾಗಿ ಸಿಗುತ್ತೆ ಅಂತಕ್ಕಂಥದ್ದು. ಇನ್ನು ಲೇಟ್ ಮಾಡೋದು ಬೇಡ. ಇವತ್ತು ನಾನು ಪ್ರಾರ್ಥನೆ ಶುರು ಮಾಡಿದ್ದೇನೆ. ಪ್ರಾರ್ಥನೆ ಯಾವಾಗ ಪಂಚಾಂಗವನ್ನು ಎತ್ಕೊಳ್ತೀವೋ ಆವಾಗಲೇ ಪ್ರಾರ್ಥನೆ ಮಾಡ್ತಿರ್ತೀವಿ. ಆದರೆ ಅದು ಸರಿಯಾದ ರೀತಿ ಬರಬೇಕು ಅಷ್ಟೇ. ಆ ವಿಚಾರವನ್ನು ನನ್ನ ತಲೆಗೆ ಬಂದು ಕೂತ್ಕೊಂಡ್ರೆ ಇಮಿಡಿಯೇಟಾಗಿ ಮುಂದೆ ಹೋಗ್ತಿರುತ್ತೆ. ಅದಕ್ಕೆ ಸಮಯ ಬಂದಾಯ್ತೇನೋ ಒಂದು ಪ್ರಾರ್ಥನೆ ಅಂತೂ ಮಾಡ್ತೇನೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ಮನೆ ದೇವರ ಪ್ರಾರ್ಥನೆ, ತಂದೆ ತಾಯಿ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದದೊಂದಿಗೆ ಈ ರಾಶಿಫಲ ಪ್ರಾರಂಭ ಮಾಡೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಲಾಭ ಎಲ್ಲವನ್ನು ಸಹಿತ ಸಾಕಷ್ಟು ಸ್ಥಿತಿಗತಿಗಳಲ್ಲಿ ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದ್ರೆ ಮಾಡುವಂತಹ ಕೆಲಸ ಅದು ಅರ್ಥಪೂರ್ಣವಾಗಿ ಕಾರ್ಯಸಿದ್ಧಿ ಆಗಬೇಕಾದ್ರೆ ಗುರು ಹಿರಿಯರ ಅನುಗ್ರಹ ಬೇಕು ಅಂತ ಹೇಳ್ತಾರೆ. ಅಂತಹ ಅನುಗ್ರಹವನ್ನು ಪಡೀಲಿಕ್ಕೆ ಇಷ್ಟವಾಗಿರ್ತಕ್ಕಂಥ ದಿನ ಇವತ್ತು. ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಪ್ರಾರ್ಥನೆ, ನಾಗದೇವರ ಆರಾಧನೆ, ಅಥವಾ ಹುತ್ತದ ಮಣ್ಣಿನ ಪ್ರಸಾದ, ಅಥವಾ ವಿಶೇಷವಾಗಿ ತುಳಸಿಯ ಮಹಾಮೃತ್ತಿಗೆ ಪ್ರಸಾದ, ಇದನ್ನು ತಾವು ಹಣೆಗೆ ಧಾರಣೆ ಮಾಡಿಕೊಂಡ್ರೆ ಮೇಷರಾಶಿಯವರು ಖಂಡಿತ ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭಲಗ್ನ. ವೃಷಭ ರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇಟ್ಕೊಳ್ಳಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು, ಅಸಮಾಧಾನವನ್ನು ದೂರ ಮಾಡಿಕೊಳ್ಳಿ. ಮನಸ್ಸಲ್ಲಿರ್ತಕ್ಕಂಥ ಎಂಥದ್ದೇ ಆಸೆ ಆಕಾಂಕ್ಷೆಗಳನ್ನು ಸೇರಿ ಈಡೇರಿಸ್ಕೊಳ್ಬೇಕಾದ್ರೆ ಇವತ್ತು ಮಾಡುವ ಕೆಲಸದಲ್ಲಿ ಒಂದು ಹೆಜ್ಜೆ ಮುಂದಿಟ್ಟು ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಮಾಡುವ ಕೆಲಸದಲ್ಲಿ ಅರ್ಥಪೂರ್ಣವಾದಂಥ ಬದುಕನ್ನು ಕಾಣಬೇಕು. ಇವತ್ತು ನೀವು ಅಂದುಕೊಂಡಷ್ಟು ಲಾಭ ನಿಮಗೆ ಸಿಗಬೇಕಾದ್ರೆ ಕುಲದೇವರ ಅನುಗ್ರಹ ನಿಮಗಾಗಬೇಕು. ಅದಕ್ಕಾಗಿ ಹನುಮನ ನಿರಂತರ ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತದೊಲ್ಲೆ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ತುಳಸಿ ಗಿಡದ ಮಹಾಮೃತ್ತಿಗೆಯನ್ನು ನಿಮ್ಮ ಹೆಬ್ಬೆಟ್ಟಿಗೆ ಹಚ್ಕೊಳ್ಳಿ. ನೋಡಿ, ವೃಷಭ ರಾಶಿಯವರು ತುಳಸಿ ಗಿಡದ ಮಹಾಮೃತ್ತಿಗೆ ಅಂದರೆ ತುಳಸಿ ಗಿಡದ ಬೇರೆ ಹತ್ತಿರ ಸ್ವಲ್ಪ ನೀರನ್ನು ಹಾಕಿ, ಆ ನೀರು ಹಾಕಿದ್ರೆ ಮಣ್ಣು ಹೋಗುತ್ತೆ, ಮಣ್ಣೆಲ್ಲ ಒಂಥರ ಬುರದೆ ಥರ ಆಗುತ್ತೆ. ಆ ಒಂದು ಬುರದೇನೋ ಅಥವಾ ಕೆಮ್ಮಣ್ಣು ಅದನ್ನು ನಿಮ್ಮ ಹೆಬ್ಬೆಟ್ಟಿಗೆ ಹಚ್ಕೊಳ್ಳೋದ್ರಿಂದ ಹೇಗೆ ತಮ್ಮ ಹಾಕಬೇಕಾದ್ರೆ ನೀವೊಂದು ಹೆಬ್ಬೆಟ್ಟು ಹಾಕಬೇಕಾದ್ರೆ ಹೇಗೆ ನೀವು ಹಿಂಗೆ ಕದ್ದುಕೊಳ್ತೀರೋ ಅದೇ ಪ್ರಕಾರ ಆ ಮಣ್ಣನ್ನು ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಕಾಲ ಈ ಮಣ್ಣು ಈ ಹೆಬ್ಬೆಟ್ಟಲ್ಲಿದ್ದರೆ ವೃಷಭ ರಾಶಿಯವರಿಗೆ ಬಂದು ಒದಗುವಂಥ ಕಷ್ಟಗಳು, ಕಾರ್ಪಣ್ಯಗಳು ಖಂಡಿತ ದೂರ ಆಗುತ್ತೆ. ಇದು ಪರೀಕ್ಷೆ ಮಾಡಿ ನೋಡಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ. ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಮತ್ತೊಬ್ಬರ ಮಾರ್ಗದರ್ಶನ ಇವತ್ತು ಬೇಕಾಗುತ್ತೆ. ಯಾರೊಬ್ಬರು ಹೇಳುವ ಮಾತನ್ನು ಸ್ವಲ್ಪ ಆಲಿಸಿದ್ರೂ ಸಹಿತ ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಇವತ್ತು ದೇವಿಯ ಪ್ರಾರ್ಥನೆಯಿಂದ ಹೆಚ್ಚು ಫಲಗಳಿದೆ. ಹಾಗೆ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆಯನ್ನು ಶ್ರದ್ಧಾಭಕ್ತಿಯಾಗಿ ತಾವು ಪ್ರಾರ್ಥನೆ ಮಾಡಿ. ಪ್ರಾರ್ಥನಾ ಕಾಲದಲ್ಲಿ ನೀವು ಸ್ವಲ್ಪ ಶ್ರಮಿಸಿದ್ರೂ ಅದರ ಫಲಗಳು ಸಾಕಷ್ಟು. ಹಾಗೆ ಇವತ್ತು ಮಧ್ಯಾಹ್ನ ಸಾಧ್ಯವಾದರೆ ಒಂದು ಚಿಟಿಕೆಯಷ್ಟು ಅಕ್ಕಿ, ಒಂದು ಚಿಟಿಕೆಯಷ್ಟು ಕಡಲೆಬೇಳೆ ಮತ್ತು ಅಕ್ಕಿಯನ್ನು ಏಕಕಾಲದಲ್ಲಿ ತೆಗೆದುಕೊಂಡು ಸರಿಸುಮಾರು 12ರಿಂದ 1 ಗಂಟೆ ಒಳಗೆ ಅಂದರೆ ಅಭಿಜಿನ್ ಲಗ್ನದ ಆ ಸಮಯದಲ್ಲಿ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಅದೇ ತರಹ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಮಿಥುನ ರಾಶಿಯವರು ಕಂದು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಒಂದಷ್ಟು ಅನುಕೂಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಆಫೀಸು, ಸರ್ಕಾರಿ ಕೆಲಸ ಅಥವಾ ಸರ್ಕಾರದಲ್ಲಿರ್ತಕ್ಕಂಥದ್ದು, ಕೋರ್ಟು ಕಚೇರಿ ಅಥವಾ ಯಾವುದೇ ಒಂದು ಮೇಲಧಿಕಾರಿಗಳ ಥರ ನಮ್ರತೆಯ ಬದುಕು, ನಿಮ್ಮ ಕೆಲಸದಲ್ಲಿ ಸಾಕಷ್ಟು ಫಲಾಫಲಗಳು ಸಿದ್ಧಿಯಾಗ್ತಕ್ಕಂಥದ್ದು ಅಥವಾ ಸಂಬಂಧಪಟ್ಟಂಥ ಬ್ಯಾಂಕುಗಳಿಂದ ಒಂದಿಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಳೋ ಯೋಗ ಫಲ ನಿಮ್ಮ ಅದೃಷ್ಟದಲ್ಲಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ. ಮನಸ್ಸು ನೆಮ್ಮದಿ ಇಲ್ಲ, ಚಂಚಲತೆ ಇದೆ, ಭಯದ ವಾತಾವರಣ ಇದೆ, ದೂರಭಾರ ಪ್ರಯಾಣ ಮಾಡಬೇಕಾಗಿರ್ತಕ್ಕಂಥ ಮನಸ್ಸು ನೆಮ್ಮದಾಗ್ತಾ ಇದೆ. ಆದರೆ ಏನೇ ಮಾಡಿದ್ರೂ ಸಹಿತ ಯಾವುದೂ ಅಂದುಕೊಂಡಷ್ಟು ವೇಗವಾಗಿ ನಡೀಲಿಕ್ಕಾಗದಂಥ ರೀತಿಯಲ್ಲಿದೆ. ಆದರೆ ಚಂಚಲತೆ ಎಷ್ಟೇ ಇದ್ದರೂ ಅದನ್ನು ಸರಿಯಾದ ರೀತಿ ಕ್ರಮಬದ್ಧವಾಗಿ ಚಿಂತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಭೂಮಿಕಾರಕನ್ನು ಪ್ರಾರ್ಥನೆ ಮಾಡಿ. ಜೊತೆಗೆ ಇವತ್ತಿನ ದಿವಸ ಯಾರಾದರೂ ವಯಸ್ಸಾಗಿರ್ತಕ್ಕಂಥ ಹಿರಿಯ ಮುತ್ತೈದೆಯರನ್ನು ನೋಡಿ, ವಯಸ್ಸಾಗಿರ್ತಕ್ಕಂಥ ಹಿರಿಯ ಮುತ್ತೈದೆಯರು ಅಂತ ಹೇಳಿದ್ದೇನೆ. ಅಂದರೆ ಸರಿಸುಮಾರು ಒಂದು 65 ವರ್ಷ, 70 ವರ್ಷ, 80 ವರ್ಷ ದಾಟಿರ್ತಕ್ಕಂಥ ಹಿರಿಯ ಮುತ್ತೈದೆಯರಿರ್ತಾರೆ, ತಾಯಂದಿರಿರ್ತಾರೆ. ಅವರು ನೀವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೊರಟ ಆ ದೇವಸ್ಥಾನಗಳಿಗೆ ಅವ್ರು ಬಂದಿರ್ತಾರೆ. ಅಂತಹವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಇದು ಯಾರೊಬ್ಬರಾದರೂ ಮಾಡಿದ್ರೂ ಸಂತೋಷವೇ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಇವತ್ತು ಕರ್ಕಾಟಕ ರಾಶಿಯವರು ಮಾಡೋದ್ರಿಂದ ಹಿರಿಯ ಮುತ್ತೈದೆಯ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರೆ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ. ಅವ್ರು ಯಾರಾದರೂ ಆಗಿರಲಿ, ಅವ್ರು ನಿಮ್ಮ ಸಂಬಂಧ ಬೇಕಾಗಿದೆ, ಸಂಬಂಧಿಕರಿಗೆ ಮಾತ್ರ ಅಲ್ಲ. ನೀವು ಒಂದು ದೇವಸ್ಥಾನಕ್ಕೆ ಹೊರಟ್ರೆ ಅಲ್ಲಿ ಯಾರೋ ಒಬ್ಬ ಹಿರಿಯ ಮುತ್ತೈದೆಯರು ಬಂದಿರ್ತಾರೆ. ಆ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಇವತ್ತು ನಿಮ್ಮಲ್ಲಿರ್ತಕ್ಕಂಥ ಕರ್ಮಫಲ ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಆರ್ಥಿಕ ಸಂಕಷ್ಟದಲ್ಲೇನೋ ಸ್ವಲ್ಪ ಮಟ್ಟಿಗೆ ಕಷ್ಟನೇ ಇದೆ. ಅಂದರೆ ವ್ಯವಹಾರಗಳ್ಯಾವುದು ನಡೆಯೋದು ಕಷ್ಟವೇ. ಆದರೆ ಮಂಗಳವಾರ ಅಲ್ವಾ, ಮಧ್ಯಾಹ್ನ 12:40ರಿಂದ 3:22 12:40ರಿಂದ 3:22 ಈ ಸಮಯದಲ್ಲಿ ನಿಮಗೆ ಕೆಲಸ ಆಗುತ್ತೆ. ಈ ಸಮಯದಲ್ಲಿ ನೀವು ಅಂದುಕೊಂಡಿದ್ದಾಗುತ್ತೆ. ಇವತ್ತು ಏನೇ ಕೆಲಸ ಆದರೂ ಸರ್ಕಾರದಿಂದ ಆಗಬೇಕಾಗಿರ್ತಕ್ಕಂಥದ್ರಿಂದ ಹಿಡಿದು ವ್ಯವಹಾರಗಳ ತನಕ ಎಲ್ಲದರಲ್ಲೂ ಲಾಭವನ್ನು ಗಳಿಸ್ತೀರಿ. ಆದರೆ ನೀವು ಧರಿಸುವಂಥ ವಸ್ತ್ರ ಮಾತ್ರ ಯಾಕೋ ನಿಮ್ಮ ಮನಸ್ಸು ಒಪ್ಪಲ್ಲ. ಒಂದು ಸತಿ ಒಂದು ಬಟ್ಟೆ ಹಾಕ್ಕೊಳ್ತೀರಿ, ಅದನ್ನು ಬಿಚ್ಚಿ ಹಾಕ್ತೀರಿ, ತಿರುಗಿ ಇನ್ನೊಂದೇನೋ ಹಾಕ್ಕೋಬೇಕು. ಅಥವಾ ಎಲ್ಲೋ ಬಟ್ಟೆ ಬೆಳಗ್ಗೆ ಡ್ರೆಸ್ ಮಾಡಿ ಬಂದುಬಿಡ್ತೀರಿ, ನಾನು ಇನ್ನೂ ಬೇರೆ ಸ್ಯಾರಿ ಉಟ್ಕೋಬೇಕಾಗಿತ್ತು, ಬೇರೆ ಒಂದು ಡ್ರೆಸ್ ಹಾಕಬೇಕಾಗಿತ್ತು, ಬೇರೆ ಕಲರ್ ಬಟ್ಟೆ ಹಾಕಬೇಕಾಗಿತ್ತು. ಈ ಪ್ರಕಾರವಾಗಿ ಮನಸ್ಸಿಗೆ ಒಂದು ಸ್ವಲ್ಪ ಗೊಂದಲ ಉಂಟಾಗುತ್ತೆ. ಇದು ಒಂದು ಕಡೆ. ಆದರೆ ಆಹಾರ ಮನೆಯಲ್ಲಾಗಿರ್ತಕ್ಕಂಥ ಪದಾರ್ಥವನ್ನು ಬಿಡ್ತೀರಿ, ಹಸಿವಿನಿಂದ ಒದ್ದಾಡ್ತೀರಿ. ಅದಕ್ಕೆ ಅನ್ನ ಸಿಕ್ಕಾಗ ಆಹಾರ ತೊಗೊಳ್ಬೇಕು, ಒಳ್ಳೆ ಆರೋಗ್ಯಕರವಾದ ಪದಾರ್ಥ ತೊಗೊಳ್ಬೇಕು. ಅಸಾಧ್ಯವಾದಷ್ಟು ಮನೆ ಪದಾರ್ಥನೇ ಊಟ ಮಾಡೋದಕ್ಕೆ ಪ್ರಯತ್ನಿಸಬೇಕು. ಸಿಂಹರಾಶಿಯವರು ಇವತ್ತು ಹನುಮನ ದರ್ಶನ ಮಾಡಿ. ಎಲ್ಲಾದರೂ ವಾನರ ಸೈನ್ಯ ಕಂಡು ಬಂದರೆ ಆ ವಾನರ ಸೈನ್ಯಕ್ಕೆ ಅಂದರೆ ಕೋತಿಗಳಿಗೆ ಒಂದಿಷ್ಟು ಆಹಾರವನ್ನು ಹಾಕಿ. ಇದು ತುಂಬ ನಿಮಗೆ ಶ್ರೇಯಸ್ಸಿದೆ, ತುಂಬ ಅನುಕೂಲ ಇದೆ. ಇದರಿಂದ ಒಳ್ಳೆ ರಿಸಲ್ಟ್ಸ್ ನಿಮಗೆ ಬರುತ್ತೆ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ. ಅರ್ಧ ತಲೆನೋವು, ತಲೆಭಾರ, ತಲೆ ಒಂಥರ ದಿಮ್ಮಂತಿರ್ತಕ್ಕಂಥದ್ದು, ಯಾವುದಕ್ಕೂ ಮೂಡಿಲ್ದಿರ ಇರ್ತಕ್ಕಂಥದ್ದು, ಬಲವಂತವಾಗಿ ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು. ಅಥವಾ ಹಾಗೂ ಪರವಾಗಿಲ್ಲಪ್ಪ, ನಾನು ಎಲ್ಲ ಕಡೆ ಕರೆಕ್ಟಾಗಿದ್ದೀನಿ, ಫಿಟ್ ಆಗಿದ್ದೀನಿ ಅಂದರೆ ಬಹುಶಃ ಮೊದಲನೇದು 2ನೇ ಪಾದ, 2ನೇ ಪಾದದವರು ಪರವಾಗಿಲ್ಲ. ಈ 3, 4ನೇ ಪಾದದವ್ರು ಇದ್ದಾರಲ್ಲ ಕನ್ಯಾ ರಾಶಿಯವರು, ಅವರು ಸಮಸ್ಯೆಗೆ ಸಿಗಾಕೊಂಡ್ಬಿಡ್ತೀರಿ. ಈ ಸಮಸ್ಯೆಯಿಂದ ಹೊರಗಡೆ ಬರುವಂಥ ವಿಧಾನ ಹೇಗೆ? ಒಂದು 4 ಬಿಲ್ವ ಪತ್ರ ತೆಗೆದುಕೊಂಡು ಅದನ್ನು ಶಿವನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು, ಶಿವಮಂದಿರಕ್ಕೆ ಹೋಗಿ ಬರ್ತಕ್ಕಂಥದ್ದು, ಶಿವ ಸಾನ್ನಿಧ್ಯದಲ್ಲಿ ಅರ್ಚನೆ ಮಾಡಿಟ್ಟಿರ್ತಕ್ಕಂಥ ಭಸ್ಮ ಪ್ರಸಾದವನ್ನು ಹಣೆಗೆ ಲಲಾಟದಲ್ಲಿ ಹಚ್ಕೊಳ್ಳತಕ್ಕಂಥದ್ದು. ಇದರ ಜೊತೆಗೆ ಒಂದು ಕೆಂಪು ಕಲ್ಸಕ್ಕರೆಯನ್ನು ನಾಲಿಗೆ ಮೇಲೆ ಹಾಕ್ಕೊಂಡು ತೀರ್ಥ ಪ್ರಸಾದವನ್ನು ತೆಗೆದುಕೊಳ್ತಕ್ಕಂಥದ್ದು. ಇಷ್ಟು ಕೆಲಸ ನೀವು ಮಾಡಿದ್ರೆ ಕನ್ಯಾ ರಾಶಿಯವರು ಸ್ವಲ್ಪ ಮಟ್ಟಿಗೆ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದರೂ ಸಮಾಧಾನ ಇರಬೇಕು, ತೃಪ್ತಿಕರವಾದ ಬದುಕಾಗಬೇಕು, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಕನ್ಯಾ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನ ತಿಳ್ಕೊಂಡಿದ್ವಿ. ಗುರುಗಳೇ, ಮತ್ತೆ ತುಲಾ ರಾಶಿಯಿಂದ ರಾಶಿ ಫಲವನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ತುಲಾ ರಾಶಿ. ತುಲಾ ರಾಶಿ ತುಲಾ ಲಗ್ನ. ತುಲಾ ರಾಶಿ ತುಲಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ, ಜೊತೆಗೆ ಶುಕ್ರ ಅನುಗ್ರಹ ಮಹತ್ತರವಾಗಿದೆ. ಆದರೆ ಶುಭ ಮಂಗಳವಾರ. ಇವತ್ತು ಸ್ವಲ್ಪ ಮಾನಸಿಕವಾದಂಥ ಒತ್ತಡಗಳು ಬೀಳುತ್ತೆ. ಅಂದರೆ ಯಾವುದು ಬೇಡವೋ ಅದು ತಲೆಯಲ್ಲಿ ಬಂದು ಕೂತ್ಕೊಳ್ಳುತ್ತೆ, ಯಾವುದರಿಂದ ಸಮಸ್ಯೆನೋ ಅದು ಹೆಗಲೇ ಇರ್ತಾ ಹೋಗುತ್ತೆ. ಯಾವುದು ಬೇಡ ಅಂತ ನಾವು ದೂರ ಮಾಡ್ತಿರ್ತೀವೋ ಅದು ಮನೆ ಬಾಗಿಲಲ್ಲೇ ಬಂದು ಕೂತ್ಕೊಳ್ಳುತ್ತೆ. ಅದಕ್ಕಿಂತ ಹೆಚ್ಚಿನಾಗಿ ಹೇಳಬೇಕಾದ್ರೆ ನಂಬಿರ್ತಕ್ಕಂಥ ವ್ಯಕ್ತಿಗಳಿಂದ ಒಂದಷ್ಟು ಮೋಸಕ್ಕೊಳಗಾಗುವಂಥ ಪರಿಸ್ಥಿತಿ ಎದುರಾಗುತ್ತೆ. ಇವತ್ತಿನ ದಿವಸ ತುಲಾರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಬನ್ನಿ ವೃಕ್ಷ ಎಲ್ಲಾದರೂ ಇದ್ದರೆ ಒಂದು ಬನ್ನಿಯ ನಮಸ್ಕಾರ ಮಾಡಿ. ಬನ್ನಿ ವೃಕ್ಷಕ್ಕೆ ನಮಸ್ಕಾರ ಮಾಡಿ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಆ ಶನೈಶ್ಚರನ ಮಹಾಮಂತ್ರವನ್ನು ತಾವು ಉಚ್ಚಾರಣೆ ಮಾಡಿದ್ದೆ ಆದರೆ ಮತ್ತಷ್ಟು ಅದೃಷ್ಟವನ್ನು, ಒಳ್ಳೆಯ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಚಿಟಿಕೆ ಉಪ್ಪು. ಒಂದು ಚಿಟಿಕೆ ಉಪ್ಪನ್ನು ದಕ್ಷಿಣಾಭಿಮುಖವಾಗಿ ನಿಂತು ಉಪ್ಪಿನಿಂದ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಹಾಗೆ ಸಾಧ್ಯವಾದರೆ ಎಲ್ಲಾದರೂ ಇರುವೆಗೂಡಿದ್ರೆ ಆ ಇರುವೆಗಳಿಗೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಬನ್ನಿ. ಈ ಎರಡು ಕೆಲಸವನ್ನು ತಾವು ಮಾಡಿದ್ರೆ ತುಂಬ ಫಲಾಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು
ಒಂದಷ್ಟು ಸಮಸ್ಯೆಗೀಡಾಗುವಂಥ ಪರಿಸ್ಥಿತಿ ಇದೆ, ನಿಷ್ಠೂರಕ್ಕೊಳಗಾಗೋ ಪರಿಸ್ಥಿತಿ ಇದೆ. ಯಾರೊಬ್ಬರ ಮಾತನ್ನು ಕೇಳಿ ಒಂದೆಜ್ಜೆ ಮುಂದೆ ಹಾಕಿ ಇಲ್ಲದ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಜೋಪಾನ. ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಭವಿಷ್ಯತ್ತು ಇವತ್ತಷ್ಟು ಸರಿ ಇರತಕ್ಕಂಥದ್ದಲ್ಲ. ಜೋಪಾನ, ಎಚ್ಚರ ಇರಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಸಾಕಷ್ಟು ಫಲಗಳಿದೆ, ಲಾಭವಿದೆ. ಮನಸ್ಸಲ್ಲಿ ಅಂದುಕೊಂಡಷ್ಟು ನಿಮ್ಮ ಸ್ಥಿತಿಗತಿಗಳ ಅದೃಷ್ಟ ಇದೆ. ಭಗವಂತನ ಕೃಪಾಕಟಾಕ್ಷದಿಂದ ಮಾತ್ರ ಸಾಧ್ಯ ಇವತ್ತಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಒಳ್ಳೆ ಫಲಗಳು ನಿಮ್ಮದಾಗಬೇಕಾದ್ರೆ, ಅದೃಷ್ಟ ನಿಮ್ಮದಾಗಬೇಕಾದ್ರೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದಷ್ಟೇ ಅಲ್ಲದಿರ ಇವತ್ತಿನ ದಿವಸ ನೀವು ಮಾಡುವ ಪ್ರತಿಯೊಂದು ಕಾಯಕವೂ ಅದೃಷ್ಟದಲ್ಲಿರ್ತಕ್ಕಂಥದ್ದೇ. ಹಾಗಾಗಿ ಇವತ್ತು ನೀವು ಧರಿಸುವಂಥ ವಸ್ತ್ರ ಯಾವುದೇ ಬಣ್ಣದ್ದಾದರೂ ಒಂದು ಹಳದಿ ಕಲರ್ ವಸ್ತ್ರವನ್ನು ನಿಮ್ಮ ಕರವಸ್ತ್ರವಾಗಿಟ್ಕೊಂಡ್ರೆ ಮತ್ತಷ್ಟು ಅದೃಷ್ಟವನ್ನು ಕಾಣ್ತೀರಿ. ಹಾಗೆ ಇವತ್ತಿನ ದಿವಸ ಹೊಸದಾಗಿ ಕೆಲಸಕ್ಕೆ ಪ್ರಯತ್ನ ಪಡ್ತಕ್ಕಂಥವ್ರು ಅಥವಾ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಅಂತಕ್ಕಂಥವ್ರು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತ ಇರ್ತಕ್ಕಂಥವ್ರಿಗೆ ಅಷ್ಟು ಲಾಭ ಇರ್ತಕ್ಕಂಥದ್ದಲ್ಲ. ಬೇಡದ ವಿಚಾರಗಳನ್ನೇ ಮನಸ್ಸಲ್ಲಿಟ್ಕೊಂಡು ನೋವು ಪಡ್ತಾ ಹೋಗ್ತೀರಿ. ಆದರೆ ಇವತ್ತಿನ ದಿವಸ ತಾಯಿ ಭುವನೇಶ್ವರಿಯನ್ನೋ ಅಥವಾ ದುರ್ಗಾಪರಮೇಶ್ವರಿಯನ್ನೋ ಚಕ್ರೇಶ್ವರಿಯನ್ನೋ ದೇವಿಯನ್ನು ಆರಾಧನೆ ಮಾಡುವಾಗ ಒಳ್ಳೆ ಮನಸ್ಸಿನಿಂದ ಮಾಡಿ ನೀವು ಮತ್ತಷ್ಟು ಲಾಭವನ್ನು ಗಳಿಸ್ಬೋದು. ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:20 ತನಕ, 2 ರಿಂದ 4:20 ಈ ಸಮಯದಲ್ಲಿ ಒಂದಿಷ್ಟು ಗೋಧಿ ಅಥವಾ ರವೆ ಅಥವಾ ಬೆಲ್ಲ ಇಂಥದ್ದನ್ನು ಯಾವುದಾದ್ರು ಒಂದು ಶಕ್ತಿ ದೇವಾಲಯಕ್ಕೆ ಕೊಟ್ಟು ಬರೋದು ಬಹಳ ಉತ್ತಮ. ಮಂಗಳವಾರ ಆದ್ದರಿಂದ ಈ ದಿನ ರಾಹುಕಾಲ ಸನ್ನಿವೇಶದಲ್ಲಿ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಏನೇ ಕೆಲಸ ಮಾಡಬೇಕಾದರೂ ಮನೇಲಿರ್ತಕ್ಕಂಥ ನಿಮ್ಮ ಮಾತೃಶ್ರೀಯವರ ನಿಮ್ಮ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಅಂದರೆ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುರಾಶಿ, ಧನುರ್ಲಗ್ನ. ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ದೂರಭಾರ ಪ್ರಯಾಣ ಮಾಡಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು, ಸಾಧಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆಯಲ್ಲಿದೆ. ಆ ಆಸೆ ಆಕಾಂಕ್ಷೆಗಳು ನಿಮಗೆ ಆದಷ್ಟು ಬೇಗ ಸಿದ್ಧಿಯಾಗಲಿ. ಹಾಗೆ ನೀವು ಮಾಡುವಂಥ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಧನುರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಮುತ್ತುಗದ ಮರ, ಎಲ್ಲಾದರೂ ಒಂದು ಮುತ್ತುಗದ ಮರ ಇದ್ದರೆ ಆ ಮುತ್ತುಗದ ಮರದ ಹತ್ರ ನಿಂತು ಅಲ್ಲಿ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಅಥವಾ ಮುತ್ತುಗದ ಎಲೆ ಇದ್ದರೆ ಆ ಎಲೆಯಲ್ಲಿ ಒಂಚೂರು ಸಕ್ಕರೆನೋ ಜೇನುತುಪ್ಪನೋ ಬೆಲ್ಲನೋ ಹಾಕಿ ಎಲ್ಲಾದರೂ ಇರುವೆಗಳಿಗೆ ಇಡಿ. ಅಥವಾ ಮುತ್ತುಗದ ಎಲೆ ನಿಮ್ಮ ಪ್ರಾಂತ್ಯದಲ್ಲಿ ಸಿಕ್ಕಿದ್ರೆ ಅಥವಾ ಊಟದೆಲೆ ಸಿಕ್ಕಿ ಅದರಲ್ಲೊಂದು ಎಲೆನ ತೆಗೆದುಕೊಂಡು ಮುತ್ತುಗದ ಎಲೆಯನ್ನು ಅದರ ಮೇಲೆ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ಅದರ ಮೇಲೆಲ್ಲ ಲೇಪನ ಮಾಡಿ ಅದರ ಮಧ್ಯದಲ್ಲಿ 2 ತುಳಸಿ ದಳವನ್ನಿಟ್ಟು ಯಾರೂ ತುಳಿದಿದ್ದಂಥ ಸ್ಥಳಕ್ಕಿಟ್ಟರೆ ಕೆಲವಷ್ಟು ಗಂಡಾಂತರಗಳು ಕೆಲವಷ್ಟು ದೋಷಗಳು ಬೇಗ ದೂರ ಆಗುತ್ತೆ. ಅಂದರೆ ಒಂದು ಮುತ್ತುಗದ ಎಲೆ, ಶ್ರೀಗಂಧ, ತುಳಸಿ ಇದರಲ್ಲಿ ಇಂತಹ ಒಂದು ಶಕ್ತಿ ಇದೆ. ಈ ಪ್ರಯೋಗ ಇವತ್ತು ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಬೆನ್ನುವಿಂದ ಒದ್ದಾಡ್ತೀರಿ. ಕುತ್ತಿಗೆ ಭಾಗ ನೋವು ಬರ್ತಕ್ಕಂಥದ್ದು, ಚರ್ಮ ಕಪ್ಪಾಗುವಂಥದ್ದು, ಮುಖದ ಮೇಲೆ ಒಂದಷ್ಟು ಕಲೆಗಳು ಕಾಣಿಸ್ಕೊಳ್ಳುವಂಥದ್ದು, ಯಾಕೋ ಮುಖದಲ್ಲಿ ಕಾಂತಿ ಕಡಿಮೆ ಆಗುವಂಥದ್ದು, ಮುಖದಲ್ಲಿ ನೀವು ಏನೇ ಒಂದು ಸೌಂದರ್ಯವಾಗಿ ನೋಡಬೇಕು ಕಾಣಬೇಕು ಅಂದ್ಕೊಂಡ್ರು ಎಲ್ಲೋ ಒಂದು ಕಡೆ ಮುಖ ಒಂಥರ ಸಪ್ಪಗಾಗುವಂಥದ್ದು, ಮತ್ತು ನಿಮ್ಮ ಆಸೆ ಆಕಾಂಕ್ಷೆಗಳು ಪರಿಪಕ್ವತೆಯಿಂದ ಸಿದ್ಧಿ ಮಾಡ್ಕೊಳ್ಳೋಕ್ಕಾಗದಿರತಕ್ಕಂಥದ್ದು, ಕೆಲವಷ್ಟು ತೊಂದರೆ ತಾಪತ್ರಯಗಳು ಮಕರ ರಾಶಿಯವರಿಗೆ ಕಾಣುವಂಥದ್ದಿದೆ. ಆದರೆ ಇಂಥ ಯಾವುದೇ ಒಂದು ಸಮಸ್ಯೆ ನಿಮಗಾಗುತ್ತೆ ಅಂತ ಗೊತ್ತಾದಾಗಲೂ ನೀವು ಮಾಡಬೇಕಾದ್ದು ನಿಮ್ಮ ಅಂಗೈಯಲ್ಲಿ 1 ಹನಿ ಜೇನುತುಪ್ಪ ಹಾಕ್ಕೊಳ್ಳಿ, ಪ್ರಸನ್ನಾಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡಿ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ನಿರಂತರ ಪಠನೆ ಮಾಡಿ ಆ ಜೇನುತುಪ್ಪ ಪ್ರಸಾದವನ್ನು ತಾವೇ ಸ್ವೀಕರಿಸಿ. ಇದರ ಜೊತೆಗೆ 1 ಚಿಟಿಕೆಯಷ್ಟು ಲವಣ, 1 ಚಿಟಿಕೆಯಷ್ಟು ಬೆಲ್ಲ ಮತ್ತು ಉಪ್ಪು ಎರಡೂ ಸಹಿತ ಏಕಕಾಲದಲ್ಲಿ ನೀವು ಅಂಗೈಯಲ್ಲಿ ಹಾಕ್ಕೊಂಡು ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕೋದ್ರಿಂದ ಮತ್ತಷ್ಟು ದೋಷಗಳಿಂದ ದೂರ ಆಗ್ತೀರಿ, ಸಮಸ್ಯೆಯಿಂದ ಮುಕ್ತರಾಗ್ತೀರಿ, ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ, ಕುಂಭಲಗ್ನ. ಕುಂಭರಾಶಿ, ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ನಿಮ್ಮ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸ, ವೃತ್ತಿಯಲ್ಲಿ ಅಭಿವೃದ್ಧಿ, ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಶಾಂತಿ, ಸಮಾಧಾನ, ಮತ್ತು ಮಾಡುವ ಪ್ರತಿಯೊಂದು ಕಾಯಕವೂ ಅರ್ಥಪೂರ್ಣವಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇರ್ತಕ್ಕಂಥ ಅದೃಷ್ಟ ನಿಮ್ಮದಾಗುತ್ತೆ.
ಆದರೆ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳು ಎಲ್ಲವೂ ಸಿದ್ಧ ಪರಿಪಕ್ವತೆಯಿಂದ ಮಾಡಿದ್ರೂ ಸಿದ್ಧ ಎಲ್ಲೋ ಒಂದು ಕಡೆ ಅಚಾತುರ್ಯಕ್ಕೆ ಒಳಗಾಗುವಂಥದ್ದು, ಸಮಸ್ಯೆ ತಂದುಕೊಳ್ತಕ್ಕಂಥದ್ದು, ಮನಸ್ಸು ನೆಮ್ಮದಿ ಇದರ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗುವಂಥದ್ದು ಇದೆಲ್ಲ ಆಗ್ಬೋದು. ಆದರೂ ಭಯಪಡಬೇಕಾದಿಲ್ಲ. ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸದಲ್ಲಿ ಮತ್ತಷ್ಟು ಲಾಭದಾಯಕವಾಗಿ ಸಿದ್ಧಿ ಆಗಬೇಕಾದ್ರೆ ಇವತ್ತಿನ ದಿವಸ ಪಶು ಪಕ್ಷಿ ಪ್ರಾಣಿಗಳಿಗೆ ನಿಮ್ಮ ಕರಹಸ್ತದಿಂದ ಒಂದಷ್ಟು ಧಾನ್ಯಗಳನ್ನು, ಆಹಾರವನ್ನು ಹಾಕಿ. ಹಾಗೆ ಯಾರು ತುಂಬ ನಿರ್ಗತಿಕರಿರ್ತಾರೆ ಅಥವಾ ಬಡವರ್ಗದಲ್ಲಿರ್ತಾರೆ ಅಥವಾ ಅಂಗವಿಕಲರಿರ್ತಾರೆ ಅಂಥವ್ರಿಗೆ ಏನಾದರೂ ಒಂದು ಸಹಾಯ ಮಾಡೋದಕ್ಕೆ ನಿಮ್ಮ ಮನಸ್ಸಿಂದ ಒಂದೆಜ್ಜೆ ಮುಂದಿಟ್ಟರು ತುಂಬ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರನ ಒಂದು ಫಲಾಫಲಗಳು ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ಇವತ್ತಿನ ದಿವಸ ನೀವು ಅಂದುಕೊಂಡಿದ್ದೆಲ್ಲ ಕಾರ್ಯಸಿದ್ಧಿನೂ ಸಿದ್ಧಿ ಆಗಬೇಕಾದ್ರೆ, ಮಾಡುವ ಕೆಲಸದಲ್ಲಿ ಏನಾದರೂ ಒಂದು ಯಶಸ್ಸನ್ನು ತಂದುಕೊಳ್ಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡಿತಕ್ಕಂಥದ್ದು. ಕುಲದೇವರ ಅನುಗ್ರಹದಿಂದ ಮಾತ್ರ ಸಾಧ್ಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿಕ್ಕೆ. ಹಾಗೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ವೃತ್ತಿಯಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ, ಕೆಲಸಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ತಂದುಕೊಳ್ಬೇಕಾದ್ರೆ ಇವತ್ತು ಕಪ್ಪು ಬಣ್ಣದ ಶ್ವಾನಕ್ಕೆ ಏನಾದರೂ ಆಹಾರವನ್ನು ಹಾಕ್ತಕ್ಕಂಥದ್ದು. ಎರಡನೇದು, ಅಂಗಾರಕನಿಗೆ ಇಷ್ಟವಾಗಿರ್ತಕ್ಕಂತಹ ದೇವಾಲಯಕ್ಕೆ ಹೋಗಿ ಬರ್ತಕ್ಕಂಥದ್ದು. ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡ್ತಕ್ಕಂಥದ್ದು. ಹನುಮನ ಸಾನ್ನಿಧ್ಯದಲ್ಲಿ ಕೆಂಪು ಗಂಧ, ಕೆಂಪು ಹೂವು, ಕೆಂಪು ವಸ್ತ್ರ ಅಥವಾ ಒಂದಷ್ಟು ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದು. ಈ ಕ್ರಮಗಳನ್ನು ತಾವು ಅನುಸರಿಸಿದ್ರೆ ಇವತ್ತು ನಿಮ್ಮ ಫಲಗಳು ಸಾಕಷ್ಟು. ಆಫೀಸು, ಬ್ಯಾಂಕು ಮತ್ತು ವ್ಯವಹಾರ, ಲೇವಾದೇವಿ, ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು ಅಥವಾ ಏನಾದರೂ ಒಂದಷ್ಟು ಸ್ಥಿತಿಗತಿಗಳ ಬಗ್ಗೆ ನೀವು ಅದೃಷ್ಟವನ್ನು ಪರೀಕ್ಷೆ ಮಾಡ್ಕೊಳ್ತಕ್ಕಂಥದ್ದು, ಫಲಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು ಎಲ್ಲವೂ ಸಹಿತ ಒಳ್ಳೆಯ ಯೋಗದಲ್ಲಿ, ಯೋಗ ಫಲದಲ್ಲಿ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ 12 ರಾಶಿಗಳಲ್ಲಿರತಕ್ಕಂಥ ಫಲಾಫಲಗಳನ್ನು ತಿಳ್ಕೊಂಡ್ವಿ. ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಂಡ್ವಿ ಮತ್ತು ಪಂಚಾಂಗ ಶ್ರವಣವನ್ನು ತಿಳ್ಕೊಂಡ್ವಿ ಮತ್ತು ತುಳಸಿ ದೇವಿಯಲ್ಲಿರತಕ್ಕಂಥ ಆ ಒಂದು ಮಹತ್ವದ ಬಗ್ಗೆ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ಕೂಡ ನಾವೆಲ್ಲರೂ ಕೂಡ ತಿಳ್ಕೊಂಡ್ವಿ. ಇನ್ನು ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ಮತ್ತೊಂದು ವಿಶೇಷ ಅಂದರೆ ಏನಪ್ಪ, ಕಾರ್ಯಕ್ರಮಕ್ಕೆ ಕರೆ. ಇವತ್ತಿನ ದಿವಸ ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಕರೆ ಮಾಡ್ತಾನೆ ಇರ್ತಾರೆ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಹಾಗಿದ್ರೆ ಇನ್ಯಾಕೆ ತಡ, ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ, ನೀವು ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಕ್ಯಾರ್ನಗರ ತಾಲೂಕಿಂದ ಒಂದು ಹಳ್ಳಿಯಿಂದ ಕರೆ ಮಾಡ್ತಿದ್ದೀನಿ ಸ್ವಾಮಿ. ಆಯ್ತು ತಾಯಿ, ಸಂತೋಷ. ಅಮ್ಮ, ತಮ್ಮ ಹೆಸರು? ರೂಪಾ ಅಂತ. ರೂಪಾ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಮ್ಮ? ನನ್ನ ಬಗ್ಗೆ, ನಮ್ಮ ಯಜಮಾನ್ರ ಬಗ್ಗೆ ಗುರುಜಿ. ಆಯ್ತಮ್ಮ, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ ಹಲೋ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲೋ, ಹೇಳು ತಾಯಿ, ಮಾತಾಡಮ್ಮ. ನಿನ್ನ ಸ್ವರದಲ್ಲಾದ ಬದಲಾವಣೆ ನಾನು ನೋಡಿ. ಹೇಳಮ್ಮ. ನಮ್ಮ ಹಸ್ಬೆಂಡ್ ತುಂಬಾ ಡ್ರಿಂಕ್ಸ್ ಪಾರ್ಟಿ ಗುರುಜಿ, ನೆಮ್ಮದಿ ಅನ್ನೋದೇ ಇಲ್ಲ ಗುರುಜಿ. ಏನಮ್ಮ, ಈ ಡ್ರಿಂಕ್ಸ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಇತ್ತೀಚೆಗೆ. ಹೌದು ತುಂಬಾ ಕಡೆ, ತುಂಬಾ ಮನೆಗಳಲ್ಲಿ ಹೆಣ್ಮಕ್ಳು ಕಣ್ಣೀರು ಹಾಕ್ತಿದ್ದಾರೆ. ಹೆಣ್ಣು ಮಕ್ಕಳಿಗೆ ಎಲ್ಲ ಥರ ಅದೇನೋ ಸೌಭಾಗ್ಯನೋ ಸೌಲಭ್ಯಗಳನ್ನು ಕೊಡ್ತೀವಿ ಅನ್ನೋರು ಇದೊಂದರ ಬಗ್ಗೆ ಒಂದಿಷ್ಟು ಗಮನಿಸಿದ್ರೆ ನಿಜಕ್ಕೂ ನಮ್ಮ ಭಾರತೀಯ ಹೆಣ್ಣುಮಕ್ಕಳು, ಅದರಲ್ಲೂ ನಮ್ಮ ರಾಜ್ಯದ ಹೆಣ್ಣುಮಕ್ಕಳು ಸಂತೋಷವಾಗಿರ್ತಾರೆ. ಒಂದು ಕಡೆಯಿಂದ ಹೆಣ್ಣುಮಕ್ಕಳು ಕಣ್ಣೀರು ಹಾಕ್ತಾ, ಇನ್ನೊಂದು ಕಡೆ ಎಲ್ಲೋ ಒಂದಿಷ್ಟು ಸುಖ ಸಂತೋಷ ಅಂದರೆ ಪ್ರಯೋಜನ ಇಲ್ಲದಂಥ ರೀತಿಯಲ್ಲಿದೆ. ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಏನು ಕೆಲಸ ಮಾಡ್ತಾರಮ್ಮ ಮನೆಯವರು? ಮೋಟ್ರು ರೆಡಿ ಮಾಡ್ತಾರೆ ಗುರುಜಿ. ಬಂದಿದ್ದ ಸಂಪಾದನೆ ಎಲ್ಲ ಅಲ್ಲೇ ಹಾಕ್ತಾರೆ. 2 ಮಕ್ಳಿದ್ದಾರೆ, ಓದ್ಸೋಣ ಮಾಡೋಣ ಅನ್ನಲ್ಲ ಗುರುಜಿ. ಸರಿಯಾಗಿದೆ ಅಮ್ಮ, ಅವ್ರ ಕೆಲಸನೂ ಹಾಗೇ ಇದೆ. ಮೋಟ್ರ್ ರಿಪೇರಿ ಅಂದರೆ ಭಾರ ಎತ್ತೋದು, ಇಳಿಸೋದು ಏನೋ ಒಂದು ಇದ್ದೇ ಇರುತ್ತೆ. ಅದಕ್ಕೇನೋ ಅಟ್ಲೀಸ್ಟ್ ಮೈಕೈ ನೋವು ಅಂದರೆ ಒಂದಿಷ್ಟು ಅದಕ್ಕೆ ಬೇರೆ ಒಂದು ಒಳ್ಳೆ ಆಹಾರ ತೊಗೊಳ್ಬೇಕು, ಅದಕ್ಕೇನು ಸ್ವಲ್ಪನಾದ್ರು ನೋಡ್ಕೊಳ್ಳಿ. ಆದರೆ ತೀರಾ ಬಂದಿದ್ದ ಸಂಪಾದನೆ ಎಲ್ಲ ಅಲ್ಲೇ ಎಲ್ಲ ಪೂರ್ತಿ ಅಲ್ಲೇ ಇಟ್ಟರೆ ಬೆಳಿಗ್ಗೆ 8 ಗಂಟೆಗೆ ತಗೊಂಡು ಬೆಳಿಗ್ಗೆ 8 ಗಂಟೆಗೆ ತಗೋತಾರೆ ಗುರುಜಿ. ಅಯ್ಯೋ, ಆ ಜೀವನ ಹೇಗಾಗಬೇಕಮ್ಮ, ಆರೋಗ್ಯ ಹೇಗಾಗಬೇಕು, ನಾಳೆ ದಿವಸ ಬದುಕು ಹೇಗೆ? 1 ಲಕ್ಷ ಕೊಟ್ಟು ಉಳಿಸ್ಕೊಂಡು ಕರ್ಕೊಂಡ್ ಬಂದಿದ್ದೀನಿ ಗುರುಜಿ, ಆದ್ರೂ ಅವ್ರು ಇನ್ನೂ ಬುದ್ಧಿ ಕಲ್ತಿಲ್ಲ ಗುರುಜಿ. ಒಂದು ಕೆಲಸ ಮಾಡು, ಈ ಸತಿ ಸ್ವಲ್ಪ ಸಮಾಧಾನವಾಗಿ ಅವರು ಕುಡಿದಿದ್ದಾಗ ಕೂಡಿಸಿ ಮಾತಾಡು. ನಿಮ್ಮ ಆರೋಗ್ಯದ ಪರಿಸ್ಥಿತಿ ನೋಡ್ಕೊಳ್ಳಿ, ನಿಮ್ಮ ಮಕ್ಕಳ ಪರಿಸ್ಥಿತಿ ನೋಡಿ. ಬೀದಿಗೆ ಹೋಗುವಂಥವ್ರು ಮನೆ ಬಗ್ಗೆ ನೋಡ್ತಾ ಇದ್ದಾರೆ, ಅದ್ರ ಬಗ್ಗೆ ಚಿಂತನೆ ಮಾಡಿ ಅಂತ ಸ್ವಲ್ಪ ಬುದ್ಧಿ ಹೇಳು. ಅದೇ ಸ್ಥಿತಿ ಆಗೋಗಿದೆ ಗುರುಜಿ ನನಗೀಗ. ನನಗೆ ಜನಗಳಿಂದ ಅದೇ ಸ್ಥಿತಿ ಆಗೋಗಿದೆ ಗುರುಜಿ. ಅದೇಮ್ಮ, ಈ ನೋವು ಯಾಕೆ ಅರ್ಥ ಆಗೋದಿಲ್ವೋ ಗಂಡಸರಿಗೆ? ನೋಡಿ, ಅವರೇನೋ ಕುಡಿದ ಚಟ ಕುಡಿದು ಎಲ್ಲೋ ಒಂದು ಕಡೆ ಮಲಗಿಬಿಡ್ತಾರೆ.
ಆದರೆ ಬೀದಿಗೆ ಹೋಗೋವಂಥ ಬೀದಿ ನಾಯಿಗಳೆಲ್ಲ ಮನೆ ಬಾಗಿಲನ್ನ ಬಗ್ಗಿ ನೋಡುತ್ತಲ್ಲ, ಅದು ನೋವು ತಡ್ಕೊಳಕ್ಕಾಗತ್ತಮ್ಮ? ಗುರುಜಿ ನಾನೊಂದು ರಿಕ್ವೆಸ್ಟ್ ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ ಗುರುಜಿ. ಹೇಳಮ್ಮ. ನನ್ಗೋಸ್ಕರ ಒಬ್ರು ನಾನು ಮಾಡ್ತೀನಿ ಅಂತ ಮುಂದೆ ಬಂದಿದ್ದಾರೆ ಗುರುಜಿ. ಅವ್ರು ಮಾಡ್ತಾರ ಅನ್ನೋದು ಜೈಮನೆ ಇದೆಯಾ ಗುರುಜಿ? ಅಂದರೆ ನನಗೆ ಅರ್ಥ ಆಗಲಿಲ್ಲ. ಅಂದ್ರೆ ಅವರು 10 ವರ್ಷದಿಂದ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ, ಇನ್ನು ಮುಂದೆ ನೋಡ್ಕೋತಾರ ಅನ್ನೋದು ಗುರುಜಿ. ಮಕ್ಳಿಗೆ ಇಟ್ಟು ಬಟ್ಟೆ, ಅವ್ರಿಗೆ ಒಳ್ಳೇದು ಕೆಟ್ಟದು ನೋಡ್ತಿದ್ದಾರೆ ಗುರುಜಿ. ನಿನ್ನ ಪ್ರಶ್ನೆ ಬಹಳ ತೂಕವಾದ್ದು. ಈ ಪ್ರಶ್ನೆಗೆ ಯಾಕಂದ್ರೆ ಗುರುಜಿ ಅವರು ಇವ್ರ ಪರಿಸ್ಥಿತಿ ನೋಡಿ ಜನ ನನ್ನ ನಾನಾ ರೀತಿ ಮಾತಾಡ್ತಾರೆ, ಕೆಟ್ಟೋಗ್ಬಾರ್ದು, ಒಬ್ರಿಗೆ ಇದಾಗಬಾರ್ದು, ಒಳ್ಳೆ ದೃಷ್ಟಿಯಿಂದ ನಾನು ಮಾಡ್ತೀನಿ ಅಂತ ನನ್ನ ಮಕ್ಳನ್ನ ಮನೇನ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ಹೋಗ್ತಿದ್ದಾರೆ ಗುರುಜಿ. ಮುಂದಕ್ಕೂ ಅದೇ ರೀತಿ ಇರೋ ತರ ಮಾಡ್ಕೊಡಿ ಗುರುಜಿ. ನಮ್ಮ ಹಸ್ಬೆಂಡ್ನ ಉಳಿಸಿದ್ದು ಅವರೇ ಗುರುಜಿ, 1 ಲಕ್ಷ ಕೊಟ್ಟು. ಆಗಲಿ ಅಮ್ಮ, ನಿನ್ನ ಮನಸ್ಸಲ್ಲಿರತಕ್ಕಂಥದ್ದು ನಿನಗೆ ಅಲ್ಲೇ ನೆಮ್ಮದಿ, ಅದೇ ಸರಿ. ಆ ಒಂದು ಮಾರ್ಗದಲ್ಲಿ ನಾನು ನೆಮ್ಮದಿ ಕಾಣ್ತಾ ಇದ್ದೀನಿ, ನನ್ನ ಮಕ್ಕಳು ಉಸಿರಾಡ್ತಾ ಇದೆ, ನನ್ನ ಮನೆಯವರು ಅವ್ರು ಉಳಿಸ್ಕೊಂಡಿದ್ದಾರೆ ಅಂದರೆ ನಿನಗೆ ಭಗವಂತ ನಿನ್ನ ಕೈ ಹಿಡೀಲಿ, ನಿನಗೆ ಅನುಕೂಲ ಆಗಲಿ, ನಿನ್ನ ಮನಸ್ಸಲ್ಲಿರುವಂಥದ್ದು ನಿನಗೆ ಕಾರ್ಯಸಿದ್ಧಿ ಆಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಆದರೆ ಇದು ಸಮಂಜಸ ಅಲ್ಲ, ಇದು ನ್ಯಾಯ ಅಲ್ಲ, ನ್ಯಾಯಬದ್ಧವಾದ್ದಲ್ಲ. ನಮ್ಮದು ಅಂತಿರ್ತಕ್ಕಂಥದ್ರಲ್ಲಿ ನಾವು ಸುಖ ಪಡಬೇಕಾಗತ್ತೆ, ನಮ್ಮದು ಅಂತಿರೋದ್ರಲ್ಲೇ ನಾವು ಆಧಾರ ಸ್ಥಿತಿಪಡಿಸ್ಕೋಬೇಕಾಗತ್ತೆ. ಸೊ ಇದು ಒಂದು ಕಡೆಯಿಂದ ನಿನಗೆ ಅನುಕೂಲ ಅನ್ನಬಹುದು, ಇನ್ನೊಂದು ಕಡೆಯಿಂದ ಮತ್ತೊಬ್ಬರಿಗೆ ಸಮಸ್ಯೆ ಅನಿಸ್ತಾ ಇರುತ್ತಲ್ಲ, ಮತ್ತೊಬ್ಬರು ನೋವು ಪಡ್ತಿರ್ತಾರಲ್ಲ, ಮತ್ತೊಬ್ಬರು ಹೇಳ್ಕೊಳಕ್ಕಾಗದಿರೋ ನೋವು ಪಡ್ತಾರಲ್ಲ, ಅಲ್ಲಿ ಸಮಸ್ಯೆ ಆಗಬಾರ್ದು. ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ.